ಇನ್ನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭುದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವದ್ಗೀತಾ ಪೂರ್ಣಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕ 4 ಇದರ ಮನನ ಕಾರ್ಯವನ್ನ ಮಾಡೋಣ. ಇಲ್ಲಿ 4 ಪ್ರಶ್ನೆಗಳು ಇದೆ. ಆ, ಇವುಗಳಿಗೆ ನಾವು ಆ, ನಮ್ಮ ನಮ್ಮ ವಿಶ್ಲೇಷಣೆಯನ್ನ ಕಂಡುಕೊಳ್ತಾ ತಿಳಿಸ್ತಾ ಹೋಗೋಣ. ಹಾಗಾಗಿ ಒಬ್ಬರ ಜ್ಞಾನ ಇನ್ನೊಬ್ಬರಿಗೆ ತಲುಪುತ್ತೆ. ಒಂದು ಜ್ಯೋತಿಯಿಂದ ಇನ್ನೊಂದು ಜ್ಯೋತಿ ಬೆಳಗುವ ಹಾಗೆ ಎಲ್ಲರಿಗೂ ಒಂದೊಂದು ದೃಷ್ಟಿಕೋನ ಅನ್ನೋದಿರುತ್ತೆ. ಹಾಗಾಗಿ ನಾವು ಇಲ್ಲಿ ಸತ್ಸಂಗದಲ್ಲಿ ಇದು ಸ್ಟಡಿ ಸರ್ಕಲ್ ಎಲ್ಲರಿಗೂ ಒಂದೇ ಸರಿಸಮಾನವಾದದ್ದು, ಒಂದು ಕೇಂದ್ರ ಬಿಂದುವಿಂದ ಎಲ್ಲರಿಗೂ ತಲುಪುವಂಥದ್ದು, ಸರಿ ಸಮಾನವಾದ ಅಂತರದಲ್ಲಿ ತಲುಪುವಂಥದ್ದು. ಅದಕ್ಕೆ ಇಲ್ಲಿ ಯಾವ ಒಂದು ಆ, ಭೇದ ಭಾವ ಅನ್ನೋವಂಥದ್ದು ಏನು ಇಲ್ಲ. ಹಾಗಾಗಿ ಒಬ್ಬರಿಂದ ಒಬ್ಬರಿಗೆ ನಮ್ಮ ಜ್ಞಾನವನ್ನು ಹಂಚಿಕೊಳ್ತಾ ಹೋಗೋಣ. ಸಾವಿತ್ರಿಯವರು ಉಪನಿಷತ್ತುಗಳು ಆಕಳು ಇದನ್ನ ವಿಶ್ಲೇಷಿಸಬೇಕು. ಆ, ತಾವು ನಿಮ್ಮ ದೃಷ್ಟಿಕೋನದಲ್ಲಿ ಇದು ಹೇಗೆ ಕಾಣಿಸ್ತಾ ಇದೆ? ಉಪನಿಷತ್ತುಗಳು ಆಕಳಿಗೆ ಹೋಲಿಸಿದ್ದಾರೆ. ಎಲ್ಲ ಉಪನಿಷತ್ತುಗಳು ಆಕಳು ಅಂತಂದ್ರೆ ಆ ಉಪನಿಷತ್ತುಗಳ ಸಾರವನ್ನು ಆ ಗೋವಿನ ಹಾಲು ಆ ಆ ತರ ಮಾಡಿ ಅದನ್ನ ಎಲ್ಲಾರ್ಗೂ ಹಂಚುವ ಒಂದು ಅಮೃತವನ್ನು ಹಂಚುವ ಹಾಗೆ ಮಾಡ್ತಾರೆ ಕೃಷ್ಣ ಪರಮಾತ್ಮ. ಹ್ಮ್ ಹಾಗಾಗಿ ಎಲ್ಲಾ ಉಪನಿಷತ್ತುಗಳು ಆಕಳು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಅದು ಉಪನಿಷತ್ತುಗಳು ಅಂದ್ರೆ ಎಲ್ಲರಿಗೂ ಕಷ್ಟ ಆಗತ್ತಲ್ವಾ ಓದಕ್ಕೆ ತಿಳ್ಕೊಳಕ್ಕೆ ಅಂತ. ಹಾಗಾಗಿ ಇಲ್ಲಿ ಹ್ಮ್ ಭಗವದ್ಗೀತೆನಲ್ಲಿ ಹಾಗೆ ಆಕಳು ಅಂತ ಮಾಡ್ಬಿಟ್ಟು ಅದರ ಮೂಲಕ ಹ್ಮ್ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದನ್ನು ಕುಡಿಯೋ ಖುಷಿ ಅದನ್ನು ಕಾಯೋನು ಪರಮಾತ್ಮ. ಆ ಹ್ಮ್ ಹಾಲು ಅದೇ ಅರ್ಜುನನಿಗೆ ಉಣಬಡಿಸ್ತಾರೆ. ಹ್ಮ್ ಅರ್ಜುನನ ಮುಖಾಂತರ ನಮ್ಮಂತವ್ರು ಇರ್ತಾರಲ್ವಾ ನಾವೆಲ್ಲ ಜ್ಞಾನ. ಕುಡಿಯೋದ? ಆ, ಹ್ಮ್ ಅರ್ಜುನನ ನಿಮಿತ್ತವಾಗಿ ಇಟ್ಟುಕೊಂಡು ಹ್ಮ್ ಅದು ಕರು ಅಂತ ಹೇಳಿದ್ರಲ್ಲ, ಮೊದ್ಲು ಆ, ಕರುನ ಕ- ಬಿಡೋದು. ಆ, ಅದು ಚೆನ್ನಾಗಿ ಕುಡಿಯುತ್ತೆ, ಅದು ಮಿಕ್ಕಿದ ಹಾಲು ಆ, ಬೇರೆಯವ್ರಿಗೆಲ್ಲ ಹಂಚುತ್ತೆ. ಅದು ಅಮೃತವೇ. ಅಂದ್ರೆ ಎಲ್ಲಾರ್ಗೂ ಆಗೋ ಅಷ್ಟು ಅದು ಹ್ಮ್ ಮುಗಿಯೋ ಅಮೃತ ಅಲ್ಲ. ಆ, ಮುಗಿಯುವಂತ ಅಮೃತ ಅಲ್ಲ ಅದು. ಯಾರ್ ಬೇಕಾದ್ರೂ ಕುಡಿಬೋದು. ಹ್ಮ್. ಜಾತಿ ಮತ ಆತರ ಕುಲ ಯಾವುದೇ ಭೇದಗಳು ಇಲ್ಲದೆ. ಮನುಷ್ಯ ಅಷ್ಟೇ. ಹ್ಮ್ ಯಾರ್ ಬೇಕಾದ್ರೂ ಕುಡಿಬೋದು ಆತರ ಅಂತ. ಅದನ್ನೆಲ್ಲ ಉಪನಿಷತ್ತುಗಳ ಸಾರವನ್ನು ಮಾಡಿ ಆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಪರಮಾತ್ಮ. ಈ ಉಪನಿಷತ್ತುಗಳನ್ನ ಹ್ಮ್. ಕಾಯವನು ಆ ಹ್ಮ್. ಭಗವಂತ ಹ್ಮ್. ಅಂತ ಕೃಷ್ಣ ಗೀತೆಯ ಪರಮಾತ್ಮ. ಮೂಲಕ. ಹ್ಮ್. ಗೀತೆ ಆ ಭಗವದ್ಗೀತೆ ಗೀತೆ ಮೂಲಕ ಇದನ್ನೇ ಎಲ್ಲರಿಗೂ ಉಣಬಡಿಸ್ತಾ ಇದ್ದಾರೆ ಅರ್ಜುನನ ನಿಮಿತ್ತವಾಗಿ ಇಟ್ಟುಕೊಂಡು ಅಂತ. ಹ್ಮ್. ಸುಜಿ ಅವರು ಯಾಕಂದ್ರೆ ಇದೇ ಪ್ರಶ್ನೆ. ಕರು ಹಾ, ಕರು ಬಿಟ್ಟ ಹೇಳಿ. ಮೇಲೆ ಹಸು ಆ ಹಾಲು ಕೊಡಕ್ಕೆ ರೆಡಿ ಆಗತ್ತೆ. ಅದು ಹಾ ಅದು ಹಾ. ಒಂದ್ ಸ್ವಲ್ಪ ಅದು ಚೀಪದ ಮೇಲೆ ಹಾಲು ಅದು ಬರಕ್ ಶುರುವಾಗೋದು. ಹ್ಮ್ ಆ ಕರುನ್ ಬಿಟ್ಟು ನಮ್ಗೆ ಹಸು ಕರು ಉಪನಿಷತ್ತುಗಳು ಅಂತ ಇದನ್ನೆಲ್ಲ ಒಂದು ಉದಾಹರಣೆಯಾಗಿ ಹ್ಮ್ ತಂದಿದ್ದಾರೆ. ಆ ಅದೇ ಹಾಗೇನೆ ನಮ್ಗೆ ಇವಾಗ ಅರ್ಥವಾಗುತ್ತೆ ಅಂತ. ಈ ಅರ್ಜುನನ್ ಕ್ವಶನ್ಗಳು ಎಷ್ಟು ಚೆನ್ನಾಗಿದೆ. ಭಗವಂತನಿಗೆ ಕೇಳ್ತಾ ಹೋಗ್ತಾನೆ. ಆ ಹ. ಕ್ವಶನ್ ಕೇಳಕ್ಕೂ ನಮ್ಗೆ ಬುದ್ಧಿ ಬೇಕಲ್ಲ, ಅದಕ್ಕೆ ಮೊದಲು ಅರ್ಜುನ ಹ. ಕೇಳಿರೋದು. ಅದಕ್ಕೆ ಆ ಹ- ಉಪ ಆ ಹಾ ಇದು ಕರು ಹಸು ಆ ಕರು ಕುಡಿಯೋದು ಅದನ್ನ ಕಾಯೋನು ಪರಮಾತ್ಮನೇ ಕಾಯ್ತಾ ಇದ್ದಾನೆ ಆ ಹ್ಮ್ ಗೋಪಾಲಕನಾಗಿ ಅಂತ. ಆ ಒಂದು ಸಾರವನ್ನು ಹಂಚೋ ಕೆಲಸನೂ ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ಇದು ಒಂದು ಉದಾಹರಣೆಯಾಗಿ ತಗೊಂಡು ಹೇಳ್ತಾ ಇದ್ದಾರೆ. ಬೇಗ ಅರ್ಥೈಸ್ಕೋಬಹುದು
ಅಂತ. ಹ್ಮ್ ಹ್ಮ್ ಯಾಕೆಂದ್ರೆ ಅಜ್ಞಾನದಲ್ಲಿ ತುಂಬೋಗ್ಬಿಟ್ಟಿರ್ತೀವಲ್ವ ನಾವು. ಅಜ್ಞಾನ ಆದಿಂದ ಹ್ಮ್ ಹೊರಬರಕ್ಕೆ ಅಷ್ಟೊಂದು ಏನು ಸುಲಭ ಅಲ್ಲ ಅದು. ಅದು ಆವರಿಸ್ಕೊಳ್ತಾ ಇರುತ್ತೆ, ಮಾಯೆ ಅನ್ನೋದು ಮತ್ತೆ ಮತ್ತೆ ಬಂದು ಅದು ಆವರಿಸ್ಕೊಂತ ಇರುತ್ತೆ. ಹಾಗಾಗಿ ಈ ಹ್ಮ್. ಗೀತಾಮೃತವನ್ನು ಹಂಚೋ ಇದು ಮಾಡಿದ್ದಾರೆ ಭಗವಂತ ಕೃಷ್ಣ ಪರಮಾತ್ಮ ಅಂತ. ಸುಜಿ ಅವರು, ಇದೇ ಪ್ರಶ್ನೆಗೆ ಹಾ, ನಿಮ್ಮ ಅನಿಸಿಕೆ ತಿಳಿಸ್ತೀರಾ? ಪ್ರಯತ್ನ ಮಾಡ್ತೀನಿ. ಸರಿ ಓಂ. ಇದು ಫಸ್ಟ್ ಆದಿ ಭೌತಿಕ ತಗೊಂಡ್ರೆ ಹ್ಮ್ ಅವರು 5,000 ವರ್ಷದ ಹಿಂದೆ ಆಮ್, ನಂದಗೋಕುಲದಲ್ಲಿ ಬಂದು ಹುಟ್ಟಿರ್ತಾರೆ. ಹುಟ್ಟಿರೋದ್ರಿಂದ ನಂದಕುಮಾರನ ಆಕಳನ್ನೆಲ್ಲ ಗೋವುಗಳನ್ನೆಲ್ಲ ಪಾಲಿಸೋದ್ರಿಂದ ಅವ್ರಿಗೆ ಅದನ್ನೆಲ್ಲ ಪಾಲಿಸೋದ್ರಿಂದ ಗೋಪಾಲ ಅಂತ ಬಂತು. ಹ್ಮ್ ಇದ್ರನ್ನೆಲ್ಲ ತಗೊಂಡ್ರೆ, ಈಗ ಅದಾದ್ಮೇಲೆ ಆದಿ ದೈವಿಕ ತಗೊಂಡಾಗ ಆ ಗೋ ಅಂದ್ರೆ ಉಪನಿಷತ್ತು. ಗೋವನ್ನೆಲ್ಲ ಉಪನಿಷತ್ನೆಲ್ಲ ಪಾಲಿಸೋದು, ಅದನ್ನೆಲ್ಲ ಹೇಳ್ಕೊಡೋದ್ರಿಂದ ಗೋಪಾಲ ಅಂತಾನು ಹೆಸರು ಬಂತು. ಉಪನಿಷತ್ನೆಲ್ಲ ಆ ವೇದದ ಸಾರ ಉಪನಿಷತ್ತು. ಉಪನಿಷತ್ತಿಂದ ನಮ್ಗೆ ಆತ್ಮಜ್ಞಾನ ಬರುತ್ತೆ. ಎಲ್ಲ ವೇದದ ಅಂತ್ಯ ಉಪನಿಷತ್ತು. ಆ ಅಂತ್ಯದಲ್ಲಿ ಏನಿದೆ ಅಂದ್ರೆ ನಮ್ಗೆ ಆತ್ಮಜ್ಞಾನ ಬರೋದೇ ಉಪನಿಷತ್ತಲ್ಲಿ. ಉಪನಿಷತ್ತು ಅಷ್ಟನ್ನು ಎಲ್ಲಾರ್ಗು ಹೇಳ್ಕೊಡೋದ್ ಕಷ್ಟ ಆಗತ್ತಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಏನ್ ಮಾಡಿದ್ರು, ಅರ್ಜುನನ್ ಇದನ್ನ ಇಟ್ಕೊಂಡು, ನಿಮಿತ್ತ ಮಾತ್ರ ಇಟ್ಕೊಂಡು ಅದನ್ನ ಭಗವದ್ಗೀತೆ ಮೂಲಕ ನಮ್ಗೆಲ್ಲ ಹೇಳ್ಕೊಟ್ರು. ಆ ಅದು ಆದಿ ದೈವಿಕ. ಗೋ ಅಂದ್ರೆ ಉಪನಿಷತ್, ಪಾಲ ಅಂದ್ರೆ ಗೋಪಾಲ ತಗೊಂಡು ಅದನ್ನ ಮಾಡಿದ್ರು. ಗೋಪಾಲನ್ನ ಅದನ್ನ ಇದು ಹೇಗೆ ಅಂದ್ರೆ, ಗೋ ಅಂದ್ರೆ ಹಸು ಕೃಷ್ಣ, ಕರುನ ಅರ್ಜುನ. ಹಾಲ್ ಬಂದು ಫಸ್ಟ್ ಕರು ಹಾಲ್ ಕುಡಿಯತ್ತೆ, ಅದು ಅಮೃತ. ಆ ಅಮೃತನೇ ಆತ್ಮಜ್ಞಾನ. ಅವ್ರು ಕುಡ್ದಾದ್ಮೇಲೆ, ಅರ್ಜುನ ಕುಡ್ದಾದ್ಮೇಲೆ ಎಲ್ರು ಕುಡಿಲಿ ಅಂತ, ಆಮೇಲೆ ಎಲ್ರು ಅದರ ಭಗವದ್ಗೀತೆ ಸಾರವನ್ನು ತಿಳ್ಕೊಂಡು ಆತ್ಮಜ್ಞಾನ ಎಲ್ರಿಗೂ ಸಿಗತ್ತೆ. ಅದ್ರಂತೆ ಮಾಡಿದ್ ಉಪನಿಷತ್ತು, ಅದರಿಂದ ಬಂತು. ಅದು ಆದಿ ದೈವಿಕ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕದಲ್ಲಿ ಅದೇ ಆಧ್ಯಾತ್ಮಿಕ ಹೇಳ್ತೀನಿ. ಭಗವದ್ಗೀತೆಯನ್ನ ಕಲ್ತಾಗ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಯಾರು ಅನ್ನೋದನ್ನ ತಿಳ್ಕೊಳ್ಬಹುದು. ಇಲ್ಲಿ ಹ. ವೇದಗಳ ಸಾರ ಉಪನಿಷತ್ತು. ವೇದಗಳು ನಾವು ಆಕಳಿಗೆ, ಗೋವಿಗೆ ಹೋಲಿಸ್ತಾರೆ. ಅದನ್ನ ಕಾಯೋದು ಗೋಪಾಲ ನಂದನ. ಅದು ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಉಪನಿಷತ್ತುಗಳನ್ನ ಆಕಳು ಅಂದ್ರೆ ವೇದಗಳ ಸಾರವೇ ಉಪನಿಷತ್ತುಗಳು. ಅವುಗಳನ್ನ ನಾವು ತಿಳ್ಕೊಳ್ಬೇಕು. ಆ ಸಾರವನ್ನ ಈ ಗೋಪಾಲ ಆ ವೇದಗಳನ್ನ ಕಾದು ಅದರ ಒಂದು ಯಾವ ಸಾರವನ್ನ ತೆಗೆದು ನಮಗೆ ಉಣಬಡಿಸಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಹಾಲು ಕರೆವಾತ ಗೋಪಾಲ ನಂದನ ಶ್ರೀಕೃಷ್ಣ, ಕರು ಅರ್ಜುನ. ಈ ಗೂಢಾರ್ಥ ಹೇಗಿದೆ, ಅದರ ಗೂಢಾರ್ಥವನ್ನ ತಿಳಿಸಿ. ಶಿವಲೀಲಾ ಅವರು ತಿಳಿಸ್ತೀರಾ? ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದೀರಾ ಅಂತ ಹೇಳ್ತಾ ಇದೆ. ಶಿವಲೀಲಾ ಅವರು ಇದ್ದೀರಾ? ಹಾ ಮ್ಯಾಮ್. ಹಾ. ಓಕೆ ಮ್ಯಾಮ್. ಉಪನಿಷತ್ತು ಅನ್ನ ಆಕಳು ವಿಶ್ಲೇಷಿಸಿ ಅಂತ ಹೇಳಿದ್ದಾರೆ ಮ್ಯಾಮ್. ಆಕಳು ಅಂದ್ರೆ ನಾವು ಏನ್ ಕರಿತೀವಿ ಅಂದ್ರೆ ಕೊನೆಯಲ್ಲಿ ಕಾಮಧೇನು. ಸಂಪೂರ್ಣವಾಗಿ ಹೇಳೋದಾದ್ರೆ ಹೇಳಿ. ಇವಾಗ ಎರಡನೇ ಪ್ರಶ್ನೆನ ತಗೊಳ್ಳೋಣ ಸಾಕು. ಅವರಿಬ್ರು ಇದನ್ನ ಹೇಳಿ ಕೊನೆಯಲ್ಲಿ ಎಲ್ಲಾರನ್ನು ಸಾರಾಂಶವನ್ನ ಒಬ್ಬೊಬ್ಬರಾಗಿ ಎಲ್ಲಾನು ತಿಳಿಸೋಣ. ಆಯ್ತಾ? ಇವಾಗ ಎರಡನೇ ಪ್ರಶ್ನೆಗೆ ಹೋಗೋಣ. ಹಾಲು ಕರೆವಾತ ಗೋಪಾಲಾನಂದನ ಶ್ರೀಕೃಷ್ಣ, ಕರು ಅರ್ಜುನ.
ಇದು ಯಾವುದಕ್ಕೆ ನೀವು ಹೋಲಿಕೆ ಮಾಡಿ ಹೇಳಿ, ಹೇಗೆ ಇದು ಮ್, ನಿಮ್ಮ ದೃಷ್ಟಿಕೋನದಲ್ಲಿ ಇದನ್ನು ಹೇಗೆ ಕಾಣಿಸ್ತಾ ಇದೆ? ಓಕೆ. ಅಂದ್ರ ಅರ್ಜುನ ಸಾರಿ ಕೃಷ್ಣ ಹಾಲು ಕರೆಯುವ ಅಂತಂದ್ರೆ ಅವನ್ನ ನಾವು ಒಬ್ಬ ಗೋಪಾಲ ಅಂತ ಕರಿತೀವಿ ಮ್ಯಾಮ್. ಅವನ ಹೆಸರನ್ನ ಗೋಪಾಲ ಅಂತ ಹ್ಮ್ ಕರಿತೀವಿ. ಆ ಹ್ಮ್ ಹಾಲನ್ನ ಕರೆದು ಕರುವಿಗೆ ಉಣ್ಬಡಿಸ್ತಾನ ಅಂತಂದ್ರೆ, ಈಗ ಭಗವದ್ಗೀತಾವನ್ನ ಕೃಷ್ಣ ಅರ್ಜುನಗ ಬೋಧನೆ ಮಾಡ್ತಾನ ಅಂದ್ರ ಅರ್ಜುನ ಒಬ್ನ ಅಲ್ರಿ ಅಲ್ಲಿ. ಅಂದ್ರ ಹ್ಮ್ ಅರ್ಜುನ ಜಸ್ಟ್ ಒಂದ್ ವಸ್ತುನಿಷ್ಠ ಅಷ್ಟೇ ರೀ. ಅರ್ಜುನ್ ಹ್ಮ್ ಹೇಳು ಒಂದ್ ವೇ ಒಳಗ ನಮಗೆಲ್ಲಾರ್ಗು ಹೇಳಾಕತ್ತಾನ್ರಿ ಅವ. ಅಂದ್ರ ಹೋಲ್ ವರ್ಲ್ಡ್ ಜಗತ್ತಿಗೆ ಹೇಳಾಕತ್ತಾನ. ಸೊ ನಾವೆಲ್ಲಾ ಆ ಆ ಹಾಲನ್ನ ಹಾಲನ್ನ ಉಣ್ತೀವಿ ಅಂತ ಅನ್ನೋ ಅರ್ಥ. ಅರ್ಜುನ ಆ ಹಾಲನ್ನ ನಮಗೆಲ್ಲಾ ಉಣಬಡಿಸುವಂತ ಒಂದು ಗೋಪಾಲ ಅಂತ ನನಗ ಅನಸ್ತೈತ್ರಿ. ಹಾಲು ಅಂತಂದ್ರೆ ಅರ್ಧ ಒಂದು ಅಮೃತ ಸಮಾನ. ಆ ಅಮೃತವಾದಂತ ಗೀತೋಪನಿಷತ್ತನ್ನ ನಮಗ ಕೊಟ್ಟಿದಾನ ಅನ್ನುವಂತ ಒಂದ್ ಅರ್ಥ. ಹ್ಮ್ ಅದೇ ಉಪನಿಷತ್ತುಗಳಲ್ಲಿ ಏನು ಇದೆಯೋ ಸಾರಾಂಶ, ಅದನ್ನೆಲ್ಲಾನು ನಾವು ಹಾಗೆ ತೆಗೆದುಕೊಳ್ಳಕ್ಕೆ ಆಗಲ್ಲ ಅಲ್ವಾ, ನಮ್ಗೆ ಹ್ಞೂನ್ರಿ. ಗೊತ್ತಾಗಲ್ಲ, ಅರ್ಥ ಆಗಲ್ಲ. ಇವಾಗ ಆಕಳಲ್ಲಿ ಹಾಲಿದೆ, ಆದ್ರೆ ಅದು ಕರೆದ್ರೆ ತಾನೇ ನಾವು ಕುಡಿಯೋದು. ಅದು ಕರಿಬೇಕಲ್ಲ, ಇಲ್ಲ ಅಂತಂದ್ರೆ ನಮ್ಗೆ ಎಲ್ಲಿ ಸಿಗುತ್ತೆ? ಇಲ್ಲ. ಅದನ್ನ ಆ, ಆ, ಪೂರ್ತಿ ಆ ಸಾರಾಂಶವನ್ನ ತೆಗೆದು ನಾವು ನಮ್ಗೆ ಗೀತ ರೂಪದಲ್ಲಿ ನಮ್ಗೆ ಉಣಬಡಿಸಿದ್ದಾರೆ ಶ್ರೀಕೃಷ್ಣ ಅಲ್ವಾ. ಹ್ಞೂ. ಆ, ಧನ್ಯವಾದಗಳು ಶಿವಲೀಲಾಜಿ. ಸತೀಶ್ ಸರ್, ನೀವು ಇದೇ ಪ್ರಶ್ನೆನ ಅಟೆಂಪ್ಟ್ ಮಾಡ್ತೀರಾ? ಅಟೆಂಡ್ ಮಾಡ್ತೀನಿ ಮೇಡಮ್. ಹಾಲು ಕರುವು ಅಂತ ಗೋಪಾಲ ಹ್ಮ್ ಶಂಕರ್. ಆಮ್, ಅದು ನನಗೆ ಈ ಪ್ರೊಸೆಸ್ ಫಸ್ಟ್ ಟೈಮ್, ಸೊ ಅದೇ ಸ್ವಲ್ಪ ನಾನು ನೆಕ್ಸ್ಟ್. ಪರವಾಗಿಲ್ಲ, ನೀವೇನು ಸಂಕೋಚ ಪಟ್ಕೊಳ್ಳೋ ಅಗತ್ಯ ಹೌದಾ? ಏನಿಲ್ಲ. ಓಕೆ ಎಲ್ಲಾರು ನಾವೆಲ್ಲ ಲರ್ನರ್ಸರೇ. ಓಕೆ. ಸೊ ಅಪಾರವಾಗಿದೆ ಅರ್ಥ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೋದಾ? ತುಂಬಾ ನಾಲೆಡ್ಜ್. ಖಂಡಿತ ಹೇಳ್ಬೋದು. ನೀವು ಯಾವ್ದು ನಿಮ್ಗೆ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಕ್ಕೆ ಆಗುತ್ತೋ ಅದ್ರಲ್ಲಿ ಹೇಳ್ಬೋದು. ಸೊ ಇಲ್ಲಿ ಅದೇ ಥ್ರೂ ಮಿಲ್ಕಿಂಗ್ ಆಫ್ ದಿಸ್ ಎಂಟೈರ್ ನಾಲೆಡ್ಜ್ ಇನ್ ದ ಯೂನಿವರ್ಸ್, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ ಅಂತ ಅನ್ಸುತ್ತೆ ಮೇಡಮ್. ಇನ್ ರಿಲೇಷನ್ ಟು ದ ಟೀಚರ್ ಮತ್ತೆ ಸ್ಟೂಡೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ದೇರ್ ಇಸ್ ಲಾಟ್ ಆಫ್ wisdom with the Lord, and Arjuna being a student, he can get the benefits or get the knowledge in sort of downloads from Sri Krishna, and that is in comparison to how the Karu is, how the calf is milking, I mean, taking the milk from the cow. That's what I understood. ಚೆನ್ನಾಗಿ ಹೇಳಿದ್ದೀರಾ ಸರ್ ನೀವು. ಸರಿ. ಹೇಗೆ ಯಾವ ನೋಡಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರೆ, ಇಡೀ ಇದ್ರಲ್ಲೇ ಇರೋದು ಸೃಷ್ಟಿಯಲ್ಲಿ ಇರುವಂತ ಈ ಜಗತ್ತಿನಲ್ಲಿ ಇರುವಂತಹ ಒಂದು ಜ್ಞಾನ ಅಲ್ಲಿದೆ ಅಂತ. ಆ ಜ್ಞಾನವೇ ಉಪನಿಷತ್ತುಗಳಲ್ಲಿ ಇರುವಂತಹದ್ದು. ಅದನ್ನೇ ಇಲ್ಲಿ ಆಕಳು ಅಂತ ಹೋಲ್ಸಿರೋದಷ್ಟೇ. ನೀವು ಹೇಗೆ ಈ ಬ್ರಹ್ಮಾಂಡದಲ್ಲಿ ಯಾವ ಒಂದು ಜ್ಞಾನ ಇದೆ ಅದನ್ನ ಕರೆದುಕೊಟ್ಟಿದ್ದಾನೆ ಅಂತ ಚೆನ್ನಾಗಿ ನೀವು ಸಂಕ್ಷಿಪ್ತವಾಗಿ ಮತ್ತೆ ಪ್ರತಿಯೊಂದನ್ನು ಅದರಲ್ಲೇ ಒಳಗೂಡಿಸಿಕೊಂಡು ಸಹ ಹೇಳಿದ್ದೀರಾ ನೀವು. ಹರಿ ಓಂ. ಹಾಗೆ ಅದಕ್ಕೆ ಒಬ್ಬೊಬ್ಬರದು ಒಂದೊಂದು ದೃಷ್ಟಿಕೋನ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಧನ್ಯವಾದಗಳು ಸರ್. ಪ್ರಿಯಾಂಕಾಜಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಹಾಲು ಕುಡಿಯುವವರು ಜ್ಞಾನಿಗಳು ಹೇಗೆ? ಕರೆದ ಹಾಲು ಗೀತಾಮೃತ ಆಗೋಗುತ್ತೆ. ಇದನ್ನ ವಿಶ್ಲೇಷಣೆ ಮಾಡ್ಬೇಕು. ಇಲ್ಲಿ ಹಾಲು ಕುಡಿಯೋರು ಬರೀ ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ. ಆ ಜ್ಞಾನಿಗಳು ಕುಡಿದ ಹಾಲು
ಗೀತಾಮೃತ ಬೇರೆಯವರಿಗೆ ಅದು ಸಿಗಲ್ವೇ? ಆ ಕಡೆಗೆ ಹೋಗಲ್ವೇ ಅವರು? ಇಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಹಾಲು. ಅದು ಅದಕ್ಕೆ ಒಂದು ಹಾಲು ಅನ್ನೋದಕ್ಕೆ ಒಂದು ವಿಶೇಷ ಸ್ಥಾನ ಇದೆ. ಹಾಲು ಬಹಳ ಶುದ್ಧವಾದದ್ದು, ಮತ್ತೆ ಅದರ ಬಣ್ಣ ಬಿಳಿ. ಎಲ್ಲಾ ಬಣ್ಣಗಳು ಸೇರಿದ್ರೆ ಬಿಳಿ ಬಣ್ಣನೇ ನಮಗೆ ಸಿಗೋದು. ಇಂಥ ಬಣ್ಣ ಹಾಲಿನ ಬಣ್ಣ ಬಿಳಿ ಬಣ್ಣ. ಹೀಗೆ ಈ ಹಾಲಿನ ಹಾಗೆ ಶುದ್ಧವಾಗಿ ಅಷ್ಟೊಂದು ಹಾಲಿಗಿರುವಂತ ಒಂದು ಏನು ಅದಕ್ಕೊಂದು ಹಾಲು ಅನ್ನೋದಕ್ಕೊಂದು ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅದು ಬಹಳ ಅದಕ್ಕೊಂದು ಅಮೂಲ್ಯ, ಅದೊಂದು ಅಮೃತದ ಹಾಗೆ. ನಮಗೆ ಸಾಮಾನ್ಯವಾಗಿ ನಮಗೆ ಸಿಗುವಂತದ್ದು, ನೋಡುವಂತದ್ದು ಹಾಲಿನ ಬಗ್ಗೆ ನಾವು ತಿಳ್ಕೊಂಡಿರೋದು. ಹೀಗೇನೆ ಇಲ್ಲಿ ಹಾಲಿನ ಹಾಗೆ ಇರುವಂತ ಜ್ಞಾನಿಗಳು ಬಹಳ ಸರಳವಾಗಿ, ಬಹಳ ಶುದ್ಧವಾಗಿ ಈ ಜ್ಞಾನವನ್ನ ತಗೊಳ್ತಾ ಇರುವಂತವ್ರು. ಅವರು ಈ ಹಾಲನ್ನ ಅಂದ್ರೆ ಇಲ್ಲಿ ಉಪನಿಷತ್ತುಗಳನ್ನ, ಇದ್ರ ಸಾರವನ್ನ ಕುಡಿಯುವುದು, ಅದನ್ನ ಅಳವಡಿಸ್ಕೊಳ್ತಾ ಇರೋರು, ಹಾಲನ್ನ ಕುಡಿಯುವವರು ಜ್ಞಾನಿಗಳು. ಆ ಜ್ಞಾನಿಗಳು ಉಪನಿಷತ್ತುಗಳನ್ನ ಪ್ರತಿನಿತ್ಯದ ಅವರ ಜೀವನದಲ್ಲಿ ಸೇವೆ, ಭಕ್ತಿ ಮೂಲಕ ಅಳವಡಿಸ್ಕೊಳ್ತಾ ಇರೋರು. ಅದರಿಂದಾನೇ ಸದಾ ಅವರು ಆನಂದವಾಗಿ ಜೀವನವನ್ನ ನಡೆಸುವಂತವ್ರು. ಕರೆದ ಹಾಲು ಗೀತಾಮೃತವಾಗಿತ್ತು. ಶ್ರೀಕೃಷ್ಣ ಯಾವಾಗ್ಲೂ ಈ ಗೋಪಾಲ, ಹಸುಗಳ ಮಧ್ಯೆ ಇರುವಂತವ್ರು, ಹಸುಗಳನ್ನ ಕಾಯುವಂತವ್ರು. ಇವರು ಹಾಲನ್ನ ಕರೆದು ಅದು ಈ ಗೀತೆಗಳ ಮೂಲಕ, ಭಗವದ್ಗೀತೆ, ಹೀಗೆ ಈ ಗೀತೆಗಳೆಲ್ಲ ಅಮೃತದ ಹಾಗೆ. ಈ ಅಮೃತವನ್ನ, ಈ ಉಪನಿಷತ್ತುಗಳನ್ನ ಕುಡಿಯೋದು ಅಂದ್ರೆ ಅರ್ಥ ಮಾಡ್ಕೊಳ್ಳೋದು, ಅಳವಡಿಸ್ಕೊಳ್ಳೋದು, ಅನುಭವಿಸೋದು. ಈ ರೀತಿ ಈ ಗೀತಾಮೃತವನ್ನ ಕುಡಿಯುವಂತ ಜ್ಞಾನಿಗಳು ಶ್ರೀಕೃಷ್ಣನಿಂದ ನಮಗೆ ಈ ಸಿಗುವಂತ ಈ ಗೀತಾಮೃತ, ಇದು ಅಮೃತ. ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದದ್ದು. ಬಹಳ ಸರಳವಾಗಿ ಎಲ್ಲವನ್ನು ಈ ಜೀವನದಲ್ಲಿ ಎಲ್ಲವನ್ನು ಸರಳವಾಗಿ ನಡ್ಸ್ಕೊಂಡು ಹೋಗೋದಕ್ಕೆ ಈ ಅಮೃತದ ಹಾಗೆ ಸಿಕ್ಕಿರುವಂತದ್ದು ಗೀತಾಮೃತ, ಉಪನಿಷತ್ತುಗಳು. ಇದನ್ನ ಕುಡಿಯುವವರು ಜ್ಞಾನಿಗಳು. ಇದನ್ನ ಅರ್ಥ ಕೊಳ್ತಾ ಇರುವಂತವ್ರು, ಇದನ್ನ ಕಲಿತಾ ಇರುವಂತವ್ರು. ಇದು ಶುದ್ಧವಾದ ಹಾಲಿನ ಬಣ್ಣ, ಹಾಲಿನ ಹಾಗೆ ಇರುವಂತದ್ದು. ಇದನ್ನ ಈ ಗೀತಾಮೃತವನ್ನ ತಗೊಳ್ತಾ ಇರೋರು, ಆ ಜ್ಞಾನಿಗಳು, ಅವ್ರ ಹಾಲುಗಳನ್ನ ಕುಡಿಯುವವರು ಅಂತ ಹೇಳ್ತಿದ್ದಾರೆ ಅನ್ನಿಸ್ತಮ್ಮ. ಧನ್ಯವಾದಗಳು ಪ್ರಿಯಾಂಕಾಜಿ. ವೀಣಾಜಿ, ಇದೇ ಪ್ರಶ್ನೆನ ನೀವು ಅಟೆಂಪ್ಟ್ ಮಾಡ್ತೀರಾ? ವೀಣಾಜಿ ಇದ್ದೀರಾ?
ಅವರು ಏನು ಹೇಳ್ತಾ ಇಲ್ಲ. ಸಂಧ್ಯಾ ಪರಮೇಶ್ ಅವರು ಹೇಳ್ತೀರಾ? ಹೇಳ್ತೀನಮ್ಮ. ಅಂದ್ರೆ ಹಾಲನ್ನು ಕರೀತಾ ಇರೋನು ಕೃಷ್ಣ. ಈ ಅಂದ್ರೆ ಕೃಷ್ಣ ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಅಂದ್ರೆ ಇಲ್ಲಿ ಅರ್ಜುನನಿಗೂ ಹಾಲನ್ನ ಅಂದ್ರೆ ಅಮೃತವನ್ನ ಸೇವಿಸ್ತಾ ಇರುವಂತವನು, ಆ ಕರೆದ ಹಾಲನ್ನು ಸೇವಿಸ್ತಿರುವವನು ಅರ್ಜುನ. ಇಲ್ಲಿ ಕೃಷ್ಣ ಏನ್ ಮಾಡ್ತಾರೆ ಅಂದ್ರೆ, ಗೀತಾಮೃತ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಾವೆಲ್ಲ ಅಜ್ಞಾನಿಗಳು. ನಮ್ಗೆ ಜ್ಞಾನ ಇಲ್ಲದೇನೆ ಏನು ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ತೊಳಲಿಕೆಯಲ್ಲಿ ಸಿಕ್ಕೊಂಡಿದ್ದಾಗ ಈ ಗೀತಾಮೃತದ ಮುಖೇಣ ಭಗವಂತ ಶ್ರೀಕೃಷ್ಣ ಭಗವಂತ ನಮ್ಗೆ ಏನ್ ಮಾಡ್ತಾರೆ, ಅಜ್ಞಾನ ಅನ್ನೋ ವಿಷವನ್ನ ತೆಗೆದು ಜ್ಞಾನ ಅನ್ನೋ ಅಮೃತವನ್ನ ನಮ್ಗೆ ಸುರಿಸ್ತಾ ಇರ್ತಾರೆ. ಅದನ್ನ ಅರ್ಜುನ ಪಡ್ಕೊಂಡ್ರು. ಅರ್ಜುನನ ನಂತರ ನಾವುಗಳೆಲ್ಲರೂ ಅದನ್ನ ಸವಿತಾ ಬರ್ತಾ ಇದೀವಿ. ಇಲ್ಲಿ ಈ ಗೀತಾಮೃತ ಅನ್ನೋದೇನಾಗಿದೆ, ಇದರಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಎಲ್ಲವೂ ಇದೆ. ಎಲ್ಲಾ ಜಾತಿಯ, ಎಲ್ಲಾ ಜನಾಂಗದ, ಎಲ್ಲಾ ಧರ್ಮದವರೆಗೂ ಸೇರಿದ ಈ ಗೀತಾಮೃತವು ಎಲ್ಲರನ್ನೂ ಒಂದು ಪೋಷಿಸೋ, ಈಗ ಹೇಗೆ ಹಾಲಿನಲ್ಲಿ ಭೇದ ಭಾವ ಇಲ್ಲ ಇವತ್ತಿಗೂನು, ಅಂದಿಗೂನು ಇಂದಿಗೂನು ಎಲ್ಲರಿಗೂ ಒಂದೇ ಅಮೃತ, ಅದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ. ಹಾಗಾಗಿ ಅವತ್ತಿಗೂ ಅದು ಅಮೃತವೇ, ಇವತ್ತಿಗೂ ಅದು ಅಮೃತವೇ ಅಂತ ಅನ್ಕೋತೀನಿ. ಇದನ್ನ ನಮ್ಗೆ ಈ ಸದ್ಗುರುಗಳು ಹೇಗೆ ನಮ್ಮ ಅಜ್ಞಾನವನ್ನ ತೊಲಗ್ಸೋಕೆ ಇದರಲ್ಲಿ ನಮ್ಗೆ ಒಂದು ತತ್ವ ಬೋಧನೆ ಇರ್ಬೋದು, ವೇದನೆ ಇರ್ಬೋದು, ಇವನ್ನೆಲ್ಲ ತಿಳ್ಕೊಳ್ಳುವಾಗ ನಾವು ಅಜ್ಞಾನಿಗಳು ಏನನ್ನ ಈ ಸಾರ ತತ್ವ ಹೇಳ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರೋಂತ ಸೂಕ್ಷ್ಮ ಮನಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮ ಚಿತ್ತವನ್ನ ಪರಿಶುದ್ಧ ಮಾಡಿ ಅದಕ್ಕೆ ಒಂದು ಮೆರುಗನ್ನ ಕೊಟ್ಟು ಅಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕು, ಈ ಗೀತಾಮೃತವನ್ನ ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನ ತಿದ್ದಿ ತೀಡಿ ಹೇಳ್ತಾ ಇರೋ ಸದ್ಗುರುಗಳು ಹೇಗೋ ಹಾಗೆ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಇದ್ರು ಅಂದು. ಆಗ ಅವರು ಆ ಪರಿಸ್ಥಿತಿಯಲ್ಲಿ ಅವ್ರಿಗೂ ಸಂದೇಹ ಬರ್ತು, ಅರ್ಜುನರಿಗೂ ಜೀವನದಲ್ಲಿ ಹೇಗ್ ನಡ್ಕೋಬೇಕು, ಏನ್ ಮಾಡ್ಬೇಕು ಅನ್ನೋ ಅನುಮಾನ, ಸಂದೇಹ ಅನ್ನೋಂತ ಅಂಕುಶ ಯಾವಾಗ ಅರ್ಜುನನನ್ನ ತಿವಿಯೋಕೆ ಶುರು ಮಾಡ್ತೋ, ಹಾಗೆ ನಮ್ ಜೀವನದಲ್ಲೂ ನಮ್ಗೆ ಎಷ್ಟೋ ವಿಷಯಗಳು ತಿಳ್ಕೊಳಕ್ ಆಗ್ದೇನೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾಗ ಸದ್ಗುರುಗಳು ಹೇಗೆ ನಮ್ಗೆ ಮಾರ್ಗದರ್ಶನ ಮಾಡ್ತಾ ಬರ್ತಾ ಇದ್ದಾರೋ ಹಾಗೆ ಅರ್ಜುನರಿಗೂ ಶ್ರೀಕೃಷ್ಣ ಪರಮಾತ್ಮ ಸಿಕ್ಕಿ ಇಲ್ಲಿ ಯಾವುದು ಅಮೃತ ಯಾವುದು ವಿಷ ಅನ್ನೋದನ್ನ ತಿಳಿಸಿಕೊಟ್ಟದ್ರಿಂದ ಇದನ್ನ ಗೀತಾಮೃತಕ್ಕೆ ಹೋಲಿಸ್ಬೋದು ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಸುಂದರವಾಗಿ ಹೇಳಿದಿರಾ, ಧನ್ಯವಾದಗಳು. ಮತ್ತೆ ಹಾಗೇನೆ ಸಂಪೂರ್ಣವಾಗಿ ಈ 4 ಪ್ರಶ್ನೆಗಳನ್ನ ಕೂಡಿಸ್ಕೊಂಡು ಸಾರಾಂಶವನ್ನ ಸಹ ಹೇಳ್ತೀರಾ? ಅದೇ ಇಲ್ಲಿ ಉಪನಿಷತ್ತುಗಳೇ ಹಸುಗಳು, ಇದರನ್ನ ಹಾಲನ್ನ ಕರೀತಾ ಇರುವಂತಹ ಗೋಪಾಲ ನಂದನನೇ ಶ್ರೀಕೃಷ್ಣ ಪರಮಾತ್ಮ, ಪಾರ್ಥನೆ ಕರು. ಇಲ್ಲಿ ಮಹತ್ತರವಾದ ಈ ಗೀತಾಮೃತ ಅನ್ನೋ ಹಾಲು ಏನಿದೆ ಇದನ್ನ ಪಾನ ಮಾಡ್ತಾ ಇರೋರು ಅರ್ಜುನ, ಜೊತೆಗೆ ನಾವುಗಳು ಸಹ ಇಂದಿಗೂ ಅಂದಿಗೂ ಇಂದಿಗೂ ಮೊದಲ ಬಾರಿಗೆ ಅರ್ಜುನರಿಗೆ ಸಿಕ್ತು ಇದು ಈ ಗೀತಾಮೃತ. ಅದರ ನಂತರ ನಾವುಗಳು ಎಲ್ಲಾನು ಇದನ್ನ ಅನುಸರಿಸ್ಕೊಂಡ್ ಬರ್ತಾ ಇದೀವಿ, ಆ ಅಮೃತವನ್ನ ನಾವು ಸವಿತಾ ಬರ್ತಾ ಇದೀವಿ. ಇಲ್ಲಿ ಉಪನಿಷತ್ತುಗಳನ್ನ ಹಸುಗಳಿಗೆ ಹೋಲಿಸಿದ್ದಾರೆ. ಅಂದ್ರೆ ಉಪನಿಷತ್ತುಗಳ ಸಾರ ಎಲ್ಲವೂ ಹಾಲಿನಲ್ಲಿದೆ. ಈಗ ನಮ್ಗೆ ಮನುಷ್ಯನಿಗೆ ಬೇಕಾದ ಪೌಷ್ಟಿಕಾಂಶಗಳು ಹೇಗೆ ಹಾಲಿನಲ್ಲಿ ನಮ್ಗೆಲ್ಲ ಸಿಗ್ತಾ ಇದೋ ಹಾಗೆ ಗೀತಾಮೃತ ಅಂತಕ್ಕಂಥ ಭಗವದ್ಗೀತೆ ಅನ್ನುವ ಒಂದು ಮಹಾನ್ ಗ್ರಂಥದಲ್ಲಿ ಮನುಷ್ಯನಿಗೆ ಬೇಕಾದಂತ ಎಲ್ಲ ವಿಷಯಗಳೂ ಒಂದು ಸೂಕ್ಷ್ಮ ರೀತಿಯಲ್ಲಿ ಅದರಲ್ಲಿ ಇರುತ್ತೆ. ಇದನ್ನ ಹಿಂದೆ ಎಲ್ಲರೂ ಓದ್ಬಾರ್ದು, ವೇದಗಳನ್ನ ಎಲ್ಲರೂ ಓದೇಬಾರ್ದು ಅನ್ನೋಂತ ಒಂದು ಕಟ್ಟುಪಾಡನ್ನು ಸಹ ಏರಿದ್ರು ಅಂತ ಕೇಳ್ತೀನಿ. ಯಾಕೆಂದ್ರೆ ಅದನ್ನ ಓದಿ ತಿಳ್ಕೊಬೇಕಾದ್ರೆ ಒಂದು ನಮ್ಗೆ ಆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗ್ ಬೇಕಾಗಿತ್ತು. ಅದು ಇಲ್ದೇನೆ ಇದನ್ನ ತಪ್ಪಾಗಿ ತಿಳ್ಕೊಳ್ಳೋ ಅಂತ ಸ್ಥಿತಿಗಳು ನಿರ್ಮಾಣ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಈಗ ಹೇಗೆ ನಾವು ಒಂದು ಶ್ಲೋಕಗಳನ್ನ ಗುರುಮುಖೇಣ ಕಲಿಬೇಕು ಅಂತ ಹೇಳ್ತೀವೋ ಹಾಗೆ, ಯಾಕೆಂದ್ರೆ ನಾವಲ್ಲಿ ತಪ್ಪುಗಳನ್ನ ಮಾಡ್ಬೋದು. ಒಂದು ಶ್ಲೋಕ ಪಠಿಸುವಾಗ ನಮ್ಮಲ್ಲಿ ಬಹಳಷ್ಟು ತಪ್ಪುಗಳಾಗತ್ತೆ. ಆ ತಪ್ಪುಗಳು ನಮ್ಗ್ ಗೊತ್ತಿರಲ್ಲ, ನಾವ್ ಅದೇ ಸರಿ ಅಂದ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತಿರ್ತೀವಿ. ಆದ್ರೆ ಸದ್ಗುರುಗಳ ಮುಖೇಣ ನಾವು ಕಲ್ತಾಗ ಏನಾಗುತ್ತೆ, ತಪ್ಪುಗಳನ್ನ ತಿದ್ದುಕೊಳ್ಳೋ ಅವಕಾಶ ನಮ್ಗೆ ಹೆಚ್ಚು ಹೆಚ್ಚು ಸಿಗ್ತಾ ಹೋಗುತ್ತೆ. ಈ ಗೀತಾಮೃತವನ್ನು ಸಹ
ಒಬ್ಬ ತಿಳಿದ ಮಾರ್ಗದರ್ಶಕನ ಮೂಲಕ ನಾವು ಪಠಿಸ್ತಾ ಬಂದಾಗ ನಮ್ಗೆ ಏನೇ ಅನುಮಾನಗಳಿದ್ರು ಅವುಗಳನ್ನ ತೊಡೆದು ಹಾಕೋದಿಕ್ಕೆ ಸದ್ಗುರುಗಳು ನಮ್ಗೆ ಸಹಾಯ ಮಾಡ್ತಾರೆ. ಇದನ್ನ ಓದಿ ತಿಳ್ಕೊಬೇಕಾದ್ರೆ ಅದೇ ಈಗಾಗ್ಲೇ ಹೇಳ್ದಂಗೆ ಹಿಂದೆ ನಮ್ ಮನಸ್ಸು, ಚಿತ್ತ, ಬುದ್ಧಿ ಅವುಗಳನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಸ್ಥಿತಿಯಲ್ಲಿ ಇರ್ಬೇಕಾಗತ್ತೆ. ಅವಾಗ ಅದು ನಮ್ಗೆ ಅಮೃತ ಆಗತ್ತೆ. ಇಲ್ಲ ಅಂದ್ರೆ ನಾವು ತಪ್ಪಾಗಿ ತಿಳ್ಕೊಂಡು ನಮ್ಮ ನಂತರ ನಾವ್ ಇನ್ನೊಬ್ರಿಗೆ ಹೇಳುವಾಗ್ಲೂ ತಪ್ಪನ್ನ ಹೇಳುವಂತ ಸಂದಿಗ್ಧ ಪರಿಸ್ಥಿತಿಗಳು ಅದಕ್ ಬಂದ್ಬಿಡುತ್ತೆ ಅಂತ ಅನ್ಕೋತೀನಿ. ಹಾಗಾಗಿ ಭಗವದ್ಗೀತೆ ಅನ್ನೋದೊಂದು ಮಹಾನ್ ಗ್ರಂಥ. ಇದನ್ನ ಮಹಾಭಾರತದ ಪಂಚಮ ವೇದ ಅಂತಲೂ ಹೇಳ್ತಾರೆ. ಇದನ್ನ ಜನಸಾಮಾನ್ಯರು ಸಹಜವಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ತುಂಬಾ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಸಿಲುಕೊಂಡಾಗ ನಮ್ಗೆ ಈಗ್ಲೇ ಅರ್ಥ ಆಗ್ತಿದೆ ಈ ಮಹಾನ್ ಭಗವದ್ಗೀತೆ ಎಷ್ಟು ಅಮೂಲ್ಯವಾದದ್ದು, ಇದನ್ನ ನಾವ್ ಯಾಕೆ ಕಳ್ಕೊಂಡ್ಬಿಟ್ಟಿದ್ವಿ, ಈಗ ನಮ್ಗೆ ಇದು ಸಿಕ್ತು ಅಂತ. ಇದ್ರಲ್ಲಿ ಏನಾಗಿದೆ, ಹಾಗೇನೆ ಈ ಅಮೃತ ಅನ್ನುವಂತಹ ಭಗವದ್ಗೀತೆಯಲ್ಲಿ ಅನ್ನೋ ಹಾಲನ್ನ ನಮಗೆ ಭಗವಂತನು ತನ್ನ ಪೂರ್ಣಾವತಾರದ ಮೂಲಕ ಇಲ್ಲಿ ತಿಳಿಸ್ಕೊಡ್ತಾ ಬರ್ತಿದ್ದಾರೆ. ಉಪನಿಷತ್ತುಗಳಲ್ಲಿ ಬೇಕಾದಂತಹ ನಮಗೆ ಏನೇನು ವಿಷಯಗಳಿದೆ ಅದನ್ನ ಸೂಕ್ಷ್ಮವಾಗಿ ಸರಳವಾಗಿ ನಮಗೆ ತಿಳಿಸ್ಕೊಡ್ತಾ ಬರ್ತಾ ಇರೋದ್ರಿಂದ ನಮಗ್ ಬಂದಂತಹ ಸಂದೇಹಗಳನ್ನ ಇಲ್ಲಿ ನಾವು ಸರಳವಾಗಿ ನಿವಾರಿಸ್ಕೊಂಡು ಮುಂದೆ ಬರ್ಬೋದಾಗಿದೆ. ಇದನ್ನ ಅದೇ ಈಗಾಗ್ಲೇ ಪ್ರಭುಜಿಗಳು ವಿಶ್ಲೇಷಣೆ ಮಾಡಿ ಹೇಳುವಾಗ ಆದಿ ಭೌತಿಕ, ಆದಿ ದೈವಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಇದನ್ನ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಅನ್ನೋ ಒಂದು ಐತಿಹಾಸಿಕ ವ್ಯಕ್ತಿ ಏನಿದ್ರು, ಅವರು ಮಧುರೆಯ ಗೋಪಾಲನು ನಂದಗೋಪನ ಅರಮನೆಯಲ್ಲಿ ಜನಿಸೋದ್ರಿಂದ ಅವನನ್ನ ಗೋಪಾಲ. ಮತ್ತೆ ಅವನು ಬೆಳೀತಾ ಬಂದ ಹಾಗೆ ಗೋಗಳನ್ನ ಅಂದ್ರೆ ದನಗಳನ್ನ ಕಾಯ್ತಾ ಇದ್ದದ್ರಿಂದ ಅವನನ್ನ ಗೋಪಾಲ ಅಂತಲೂ ಹೇಳ್ಬೋದಾಗಿತ್ತು ಆದಿ ಭೌತಿಕ ದೃಷ್ಟಿಯಿಂದ. ಇನ್ನು ಆದಿ ದೈವಿಕ ದೃಷ್ಟಿಯಿಂದ ಗೋಗಳು ಅಂದ್ರೆ ವೇದಗಳು. ಇಲ್ಲಿ ಗೋ ಅಂದ್ರೆ ವೇದಗಳು. ಇದನ್ನ ಗೋವಿನಿಂದ, ಈ ವೇದಗಳಿಂದ ನಾವು ಏನ್ ಪಡ್ಕೊಂಡ್ ಬರ್ತಾ ಇದೀವಿ, ಇದರ ಸಾರವೇ ಗೋವಿಂದ ಅಂತ ಹೇಳ್ಬೋದು. ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ವೇದಗಳನ್ನ ಭಗವಾನ್ ವಿಷ್ಣುವಿನಿಂದ ಬ್ರಹ್ಮರಿಂದ ಋಷಿಮುನಿಗಳಿಗೆ ನೀಡಿದ್ರು. ಮತ್ತೆ ಇದನ್ನ ಋಷಿಮುನಿಗಳಿಂದ ಶಂಕರಾಚಾರ್ಯರು ಪಡ್ಕೊಂಡು ನಮಗೆ ಇವನ್ನೆಲ್ಲ ಸರಳವಾಗಿ ತಿಳಿಸ್ಕೊಡ್ತಾ ಬಂದ್ರು. ಇದನ್ನ ನಾವು ಈಗಾಗ್ಲೇ ನಾವು ನಮ್ಮ ಆರಂಭಿಕ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳುವಾಗ್ಲೂ ಹೇಳ್ತೀವಲ್ಲ, ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ಅಂತ ಹೇಗೆ ನಮ್ಗೆ ಇದು ದೊರಕ್ತಾ ಬಂತು ಅನ್ನೋದನ್ನ ಇಲ್ಲಿ ಹಂತ ಹಂತವಾಗಿ ಚೆನ್ನಾಗಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ನಾರಾಯಣನ ಮೂಲಕ ಬಂತು, ಸದಾಶಿವನ ಮೂಲಕ ಬಂತು, ಒಟ್ಟು ಇವೆಲ್ಲವುಗಳ ಮೂಲಕ ಶಂಕರಾಚಾರ್ಯರಿಗೆ ಸಿಕ್ಕಿ ಇದರಿಂದ ನಮಗೆ ಸರಳವಾಗಿ ಅದನ್ನ ಇನ್ನೂ ಸರಳೀಕರಿಸಿ ನಮಗೆ ಸೂಕ್ಷ್ಮ ರೀತಿಯಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಇಂಥ ವೇದಗಳು ಅಪೌರುಷೇಯ ಅಂತ ಹೇಳ್ತಾರೆ. ಅಂದ್ರೆ ಇದಕ್ಕೆ ಇದು ಅನಂತ, ಎಂದಿಗೂ ಹಾಳಾಗದೆ ಇರುವಂತದ್ದು. ಇದು 4 ವೇದಗಳು ಇದ್ರಲ್ಲಿ ಬರ್ತದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳ್ತಾರೆ. ಮತ್ತೆ ಇದರಲ್ಲಿ ಬ್ರಾಹ್ಮಣ, ಅರಣ್ಯ, ಸಂಹಿತ, ಉಪನಿಷತ್ತು ಅನ್ನೋ 4 ಭಾಗಗಳು ಇವೆ ಅಂತಾನು ಹೇಳಿದ್ದಾರೆ. ಹೀಗೆ ನಮ್ಮ ಅಜ್ಞಾನಗಳನ್ನೆಲ್ಲ ತೊಡೆದು ನಾನು ಯಾರು ಅನ್ನೋದನ್ನ ಸವಿವರವಾಗಿ ತಿಳಿಸ್ಕೊಡ್ತಕ್ಕಂತ ಬ್ರಹ್ಮವಿದ್ಯೆಯೇ ಈ ಮಹಾನ್ ಗೀತಾಮೃತ ಅಂತ ಚೆನ್ನಾಗಿ ಸುಲಲಿತವಾಗಿ ನೀವು ಎಲ್ಲಾನು ವಿವರಿಸಿದ್ದೀರಾ. ಬಹಳ ಧನ್ಯವಾದ ಸಂಧ್ಯಾಜಿ. ಧನ್ಯವಾದ. ಲಲಿತಾ ಅವ್ರು ಹೇಳ್ತೀರಾ? ಲಲಿತಾಜಿ, ಮೇಡಮ್, ಎಲ್ಲ ಪ್ರಶ್ನೆಗಳನ್ನು ಸೇರಿಸಿ ಒಟ್ಟಿಗೆ ಹೇಳಿ. ವೇದಗಳನ್ನು ಓದುವಷ್ಟು ಜ್ಞಾನ ಇಲ್ಲದೆ ಇದ್ದವರು, ಅಂದ್ರೆ ಶಕ್ತಿ ಜ್ಞಾನ ಇಲ್ಲದೆ ಉಪನಿಷತ್ತುನು ಅರ್ಥ ಮಾಡ್ಕೊಳ್ಳೋಷ್ಟು ನಮ್ಗೆ ಸಾಮರ್ಥ್ಯ ಇಲ್ಲದೆ ಇರುವಾಗ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಂತ ಭಗವದ್ಗೀತೆ ಬಂದಿದೆ. ಭಗವದ್ಗೀತೆಯನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹಾಲು ಕುಡಿಯುವಷ್ಟು ಸುಲಭವಾಗಿ, ಅಂದ್ರೆ ಹಾಲು ಅನ್ನೋದು ಯಾರ್ ಬೇಕಾದ್ರೂ ಕುಡಿಬಹುದು, ಜೀರ್ಣ ಮಾಡ್ಕೊಳ್ಬಹುದು. ಎಳೆ ಮಗುವಿನಿಂದ ಹಿಡಿದು ವಯಸ್ಕರವರೆಗೂ, ವಯೋವೃದ್ಧರವರೆಗೂ ಹಾಲು ಅಮೃತನೇ. ಹಾಲು ಕುಡಿದ ತಕ್ಷಣ ಹೊಟ್ಟೆ ತುಂಬುತ್ತೆ. ಅದೇ ರೀತಿ ಈ ಭಗವದ್ಗೀತೆ ಅನ್ನೋದು ಹಾಲಿನಷ್ಟು ಸುಲಭವಾಗಿ ಜೀರ್ಣವಾಗುವ, ಅರ್ಥವಾಗುವ ಒಂದು ಪೇಯ, ಒಂದು ಪಾನೀಯ.
ಅದಷ್ಟು ಸುಲಭವಾಗಿ ನಮ್ಗೆ ಅರ್ಥ ಆಗೋದಾದ್ರೆ ಅರ್ಜುನನಿಗೆ ಮೊದಲು ಕುಡಿಸಿದಾಗ ಅರ್ಜುನನಿಗೆ ಅದು ಅಮೃತ ಆಯ್ತು. ಆ ಅಮೃತ ಅರ್ಜುನನಿಗೆ ಮಾತ್ರ ಕೊಟ್ರೆ ಸಾಲದು, ಇಡೀ ಮಾನವ ಕುಲಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಭಗವದ್ಗೀತೆ ಅನ್ನೋ ಒಂದು ದೊಡ್ಡ ಗ್ರಂಥವನ್ನು, ಮಹಾನ್ ಗ್ರಂಥವನ್ನು ಬರೆದ್ರು. ಆ ಗೀತೆ ನಮ್ಮ ಜೀವನದಲ್ಲಿ ಎಂತ ಸಂದರ್ಭ ಬಂದ್ರು, ಎಂತ ಕ್ಲಿಷ್ಟ ಸಂದರ್ಭ ಬಂದ್ರು, ಅದನ್ನು ಹೇಗೆ ನಾವು ಸುಲಭವಾಗಿ ಬಿಡಿಸ್ಕೊಳ್ಬಹುದು, ಸುಲಭವಾಗಿ ಅದನ್ನು ಮನಸ್ಸನ್ನು ಕ್ಲೇಶಗೊಳಿಸದೆ, ದುಃಖಗೊಳಿಸದೆ ಸುಲಭವಾಗಿ ಅದನ್ನ ಅರ್ಥ ಮಾಡ್ಕೊಂಡು ಎದುರಿಸ್ಬಹುದು ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಮೋಹ ಇರಬಾರ್ದು. ಅರ್ಜುನನ್ಗೆ ಹೇಳ್ತಾರೆ, ಇವ್ರು ನಿನ್ ದೊಡ್ಡಪ್ಪ, ಇವರು ನಿನ್ನ ದೊಡ್ಡಪ್ಪನ ಮಕ್ಕಳು, ಇವ್ರು ಚಿಕ್ಕಪ್ಪನ ಮಕ್ಕಳು, ಇವ್ರು ಮಾವ, ಅವ್ರು ಗುರುಗಳು, ಅವ್ರನ್ನೆಲ್ಲ ಆ ರೀತಿ ಮೋಹದಿಂದ ನೋಡ್ಬೇಡ. ಮ್ಯೂಟ್ ಆಗೋಯ್ತಾ? ಲಲಿತಾಜಿ ಇಲ್ವಲ್ಲ, ಮಾತಾಡ್ಬೋದು, ಮಾತಾಡಿ. ಏನೋ ಅವ್ರಿಗೆ ಆಗ್ತಾ ಇಲ್ಲ ಅನ್ಸುತ್ತೆ. ಆಮೇಲೆ ನೋಡೋಣ, ಕೊನೆಯಲ್ಲಿ ಕರೆಯೋಣ. ವೀಣಾಜಿ, ನೀವೇನಾದ್ರೂ ಹೇಳ್ತೀರಾ? ಅವರು ಆಗ್ಲಿಂದ ಮಾತಾಡ್ತಾ ಇಲ್ಲ. ಉಮಾ ಮೇಡಮ್, ನೀವು ಹೇಳ್ತೀರಾ? ಎಲ್ಲ ಸಮಗ್ರವಾಗಿ ಸೇರಿಸಿ ಎಲ್ಲ. ಓಕೆ, ನಮಸ್ತೆ. ಈಗ ಇದರಲ್ಲಿ ಉಪನಿಷತ್ತುಗಳು ಆಕಳು, ಹಾಲು ಕರೆವಾತ ಗೋಪಾಲನಂದನ, ಶ್ರೀಕೃಷ್ಣ, ಕರು ಅರ್ಜುನ, ಆಮೇಲೆ ಹಾಲು ಕುಡಿಯೋರು ಜ್ಞಾನಿಗಳು, ಕರೆದ ಹಾಲು ಗೀತಾಮೃತ, ಹೀಗೆ ಹೇಳಿದ್ದಾರೆ. ಅಂದ್ರೆ ಈ ಉಪನಿಷತ್ತುಗಳು ಆಕಳು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಕಳುಗಳು ಏನ್ ಮಾಡುತ್ತೆ, ಎಲ್ಲ ಕಡೆ ಓಡಾಡ್ಕೊಂಡು ಹುಲ್ಲನ್ನ ಮೇಯ್ಕೊಂಡು ಬರುತ್ತೆ. ಆ ಹುಲ್ಲು ಅಂದ್ರೆ ಈ ಇಡೀ ವೇದಗಳನ್ನ ತಗೊಂಡ್ರೆ ಅದರಲ್ಲಿ ಎಷ್ಟೊಂದಿದೆ, ಅಗಾಧವಾಗಿದೆ, ಅನಂತವಾಗಿದೆ. ಅದನ್ನೆಲ್ಲ ಮೇಯ್ಕೊಂಡು ಬಂದ್ಬಿಟ್ಟು ಹಸು ನಮಗೆ ಹಾಲು ಕೊಡತ್ತೆ. ಅದ್ರೊಳಗಿರೋ ಸಾರನ ನಮಗ್ ಕೊಡತ್ತೆ. ಹುಲ್ಲು ಎಲ್ಲ ಕಡೆ ತಿನ್ಕೊಂಡ್ ಬಂದ್ಬಿಟ್ಟು ಅದ್ರ ಸಾರ ನಮಗ್ ಸಿಗುತ್ತೆ. ಹಾಗೆ ವೇದಗಳ ಸಾರ ಉಪನಿಷತ್ತುಗಳು. ಈ ಉಪನಿಷತ್ತುಗಳು ಇವಾಗ ಅದಕ್ ಮುಂಚೆ ಬ್ರಾಹ್ಮಣ, ಅರಣ್ಯಕ, ಸಂಹಿತೆ ಅಂತೆಲ್ಲ ಹೇಳಿದ್ರು. ಅದೆಲ್ಲ ಕರ್ಮಕಾಂಡಗಳು ಅಂತ ಹೇಳ್ತಾರೆ. ಕರ್ಮಕಾಂಡಗಳು ಅಂದ್ರೆ ಅದ್ರಲ್ಲಿ ಯಾವ್ಯಾವ ರೀತಿ ನಾವು ಕರ್ಮಗಳನ್ನ ಮಾಡ್ಬೇಕು ಅಂತ ಗೊತ್ತಿದೆ. ಕರ್ಮಕಾಂಡಗಳನ್ನ ಸುಮ್ಮನೆ ಜ್ಞಾನ ಇಲ್ಲದೆ ಮಾಡಿದಾಗ ಅದು ಸುಮ್ಮನೆ ಕರ್ಮ ಆಗ್ಬಿಡತ್ತೆ ಅಷ್ಟೇ. ಅದರಿಂದ ಫಲ ಬಂದ್ಬಿಟ್ಟು ನಾವು ಮತ್ತೆ ಅದನ್ನ ಅನುಭವಿಸ್ಬೇಕಾಗುತ್ತೆ. ಅದೇ ಜ್ಞಾನದ ಮೂಲಕ ಕರ್ಮವನ್ನ ಮಾಡಿದಾಗ ಅದು ಹೇಗೆ ಕರ್ಮಯೋಗ ಆಗತ್ತೆ. ಅದರಿಂದ ಉಪನಿಷತ್ತುಗಳು ಆಕಳು, ಅದು ಹೇಗೆ ಅದರ ಸಾರವನ್ನ ಕೊಡುತ್ತೋ ಹಾಗೆ ಜ್ಞಾನ ಕಾಂಡ ಉಪನಿಷತ್ತುಗಳು. ಅದರಿಂದ ಅದನ್ನ ಆಕಳಿಗೆ ಹೋಲಿಸಿದ್ದಾರೆ. ನಾವು ಹುಲ್ ತಿನ್ನಕ್ಕಾಗಲ್ಲ. ಹುಲ್ಲಲ್ಲಿ ಬೇಕಾದಷ್ಟು ಪೌಷ್ಟಿಕಾಂಶಗಳಿರುತ್ತೆ. ಆದ್ರೆ ಅದನ್ನ ಪಡ್ಕೋಬೇಕು ಅಂದ್ರೆ ಹಾಲಿನ ಮೂಲಕ ಪಡ್ಕೋಬೇಕು. ಹಾಗೆ ಉಪನಿಷತ್ತುಗಳ ಮೂಲಕ ನಮ್ಗೆ ಜ್ಞಾನ ಸಿಗುತ್ತೆ. ಆ ಜ್ಞಾನದಿಂದ ನಾವು ಏನೇ ಕರ್ಮ ಮಾಡಿದ್ರು ಅದು ಕರ್ಮಯೋಗ ಆಗ್ಬಿಟ್ಟು ನಮಗೆ ಅದು ಅಮೃತ ಸಮಾನ ಆಗುತ್ತೆ. ಅಮೃತ ಸಮಾನ ಅಂದ್ರೆ ಹೇಗೆ? ಈಗ ಅಮೃತ ಅನ್ನೋದು ನಮ್ಗೆ ಹುಟ್ಟು ಸಾವುಗಳಿಂದ ಮೀರುವಂಥದ್ದು ಅಮೃತತ್ವ ಅಂತ ಹೇಳ್ತಾರೆ. ಹುಟ್ಟು ಸಾವುಗಳಿಂದ ಮೀರಿಸೋದು ಅಮೃತ. ಅಮೃತವನ್ನ ಕುಡಿದವರಿಗೆ ಹುಟ್ಟು ಸಾವುಗಳಿಲ್ಲ ಅಂತ ಹೇಳ್ತಾರೆ. ಈ ಗೀತಾಮೃತ ಹೇಗೆ ಅಂದ್ರೆ ಅದನ್ನ ಕುಡಿದವನಿಗೆ ಈ ಹುಟ್ಟು ಸಾವುಗಳು ಏನು ಅಂತ ಅರ್ಥ ಆಗುತ್ತೆ. ಹುಟ್ಟು ಸಾವುಗಳು ಇಲ್ವೇ ಇಲ್ಲ, ನಾನು ಆತ್ಮಸ್ವರೂಪಿ, ನಾನು ಪರಮಾತ್ಮ ಸ್ವರೂಪಿ ಅಂತ ಅವನಿಗೆ ಅರ್ಥ ಆಗೋದ್ರಿಂದ ಅವನು ಅಮೃತತ್ವವನ್ನ ಪಡಿತಾನೆ. ಅದರಿಂದ ಅದು ಗೀತಾಮೃತ ಅಂತ ಹೇಳ್ತಾರೆ. ಇದನ್ನ ಕುಡಿಯೋರು ಜ್ಞಾನಿಗಳು. ಯಾಕೆ ಕುಡಿಯೋರು ಜ್ಞಾನಿಗಳು ಅಂದ್ರೆ, ಜ್ಞಾನಿಗಳು ಅಂದಾಗ ನಾವಿವಾಗ ಒಂದು ಕೆಲಸನ ನಾನು ಜ್ಞಾನದ ಮೂಲಕ ಮಾಡ್ತೀನಿ ಅಂದಾಗ ಆಗೇನಾಗುತ್ತೆ, ನಾವು ಯಾವ್ದು ಕೆಟ್ಟದು ಯಾವುದು ಒಳ್ಳೇದು ಅಂತ ಯೋಚನೆ ಮಾಡಿ ವಿಶ್ಲೇಷಣೆ ಮಾಡಿದಾಗ
ಅದು ಸರಿಯಾದ ಜ್ಞಾನವನ್ನ ಕೊಡುತ್ತೆ. ನಾವು ಹಾಲು ಕುಡಿಬೇಕಾ ಆಲ್ಕೋಹಾಲ್ ಕುಡಿಬೇಕಾ ಅಂತ ನಿರ್ಧಾರ ಮಾಡ್ಬೇಕಲ್ವಾ. ಬುದ್ಧಿ ಜ್ಞಾನ ಇಲ್ಲದೆ ಇರೋರು ಏನನ್ನೋ ಕುಡಿತಾರೆ, ಅವ್ರ ಜೀವನನ ಹಾಳು ಮಾಡ್ಕೋತಾರೆ. ಅದೇ ಜ್ಞಾನ ಇರೋರು ಸರಿ ನಮ್ಮ ಜೀವನಕ್ಕೆ ಈ ದೈಹಿಕವಾಗಿ ನೋಡಿದ್ರೆ ನಮ್ಮ ಜೀವನಕ್ಕೆ ನಮ್ಮ ದೇಹಕ್ಕೆ ಯಾವುದು ಪೋಷಣೆ ಕೊಡುತ್ತೆ ಅದನ್ನ ತಗೊಳ್ಳೋದು ಒಳ್ಳೇದು ಅಂತ ತಿಳ್ಕೊಂಡು ಅದನ್ನ ಮಾತ್ರ ತಗೊಳ್ತಾರೆ. ಹಾಗೆ ಜ್ಞಾನಿಗಳಾದವರು ಈ ಗೀತಾಮೃತವನ್ನು ತಗೊಂಡಾಗ ಅವರಿಗೆ ಆ ಗೀತಾಮೃತದ ಸಾರವನ್ನ ಅವರು ಅರ್ಥ ಮಾಡ್ಕೊಂಡಾಗ ಅವರು ಈ ಹುಟ್ಟು ಸಾವುಗಳನ್ನ ಮೀರಿ ಅಮೃತತ್ವವನ್ನ ಪಡಿತಾರೆ. ಅದರಿಂದ ಆ ಹಾಲು ಕುಡಿಯೋರು ಜ್ಞಾನಿಗಳು ಅಂತ ಹೇಳ್ತಾರೆ. ಆಮೇಲೆ ಇದನ್ನ ಗೋಪಾಲನಂದನ ಹಾಲು ಕರೆವಾತ ಅಂತ ಹೇಳ್ತಾರೆ. ಅಂದ್ರೆ ಈ ಹಸುವಿನ ಹಾಲು, ಒಂದು ಕರು ಅದನ್ನ ಕುಡಿಬೇಕು ಅಂದ್ರೆ ಹಸು ಹಾಲು ಕೊಡ್ಬೇಕು, ಆಮೇಲೆ ನಾವೆಲ್ಲ ಕುಡಿಬೇಕು ಅಂದ್ರೆ ಯಾರಾದ್ರೂ ಒಬ್ರು ಕರೆದು ಕೊಡ್ಬೇಕು. ನೀವ್ ಅವಾಗ್ಲೇ ಹೇಳಿದ ಹಾಗೆ ಆ ಗೋಪಾಲ ನಂದನ ಏನ್ ಮಾಡ್ತಾನೆ, ಗೋಪಾಲ ಅಂದ್ರೆ ಅವನು ಗೋವುಗಳನ್ನ ಪಾಲನೆನೂ ಮಾಡ್ತಾನೆ. ಅಂದ್ರೆ ಈ ವೇದ ಉಪನಿಷತ್ತುಗಳನ್ನ ಪಾಲನೆ ಮಾಡ್ತಾನೆ. ಆ ಶ್ರೀಮನ್ ನಾರಾಯಣನೇ ಶ್ರೀಕೃಷ್ಣನ ಅವತಾರದ ವ್ಯಕ್ತಿ ಬಂದಿರೋದು. ಆದ್ರಿಂದ ಅವನು ಆ ಉಪನಿಷತ್ತುಗಳು ವೇದಗಳನ್ನ ಅವನು ಪಾಲನೆ ಮಾಡ್ತಾನೆ, ಅಂದ್ರೆ ಅದನ್ನ ರಕ್ಷಿಸ್ತಾನೆ. ಅದನ್ನ ನಮಗೆಲ್ರಿಗೂ ಕರೆದು ಬಿಟ್ಟು ಸುಲಭವಾಗಿ ಜೀರ್ಣವಾಗುವ ರೀತಿಯಲ್ಲಿ ಅದನ್ನ ನಮಗ್ ಕೊಡ್ತಾನೆ. ಅಂದ್ರೆ ಇವ್ರನ್ನ ಗುರುಗಳಿಗೆ ಹೋಲಿಸ್ಬೋದು. ಈ ಗೋಪಾಲನಂದನ ಶ್ರೀಕೃಷ್ಣ ಅರ್ಜುನನಿಗೆ ಗುರುವಾಗಿ ಬಂದ್ಬಿಟ್ಟು ಅವನಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತಿಲ್ಲದೆ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡಾಗ ಅವನು ನೀನ್ ಏನ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದರಿಂದ ನಿನಗೇನಾಗತ್ತೆ ಅಂತ ಅದನ್ನ ವಿವರವಾಗಿ ವಿಶ್ಲೇಷಣೆ ಮಾಡಿ ಅವನಿಗೆ ಅರ್ಥ ಮಾಡಿಸ್ತಾನೆ. ಅವಾಗ ಅದು ಅವನಿಗೆ ಸರಿಯಾಗಿ ಜೀರ್ಣ ಆಯ್ತು, ಅಂದ್ರೆ ಅವನಿಗೆ ಅರ್ಥ ಆಯ್ತು. ಅಂದ್ರೆ ಈ ಸುಲಭವಾಗಿ ಜೀರ್ಣವಾಗುವಂತಹ ಆಕಳ ಹಾಲನ್ನ ನಮಗೊಬ್ರು ಹಾಲು ಕರೆದು ಕೊಡ್ಬೇಕಲ್ವಾ, ನಮಗ್ ಗುರುಗಳು ಬೇಕದಕ್ಕೆ. ಆ ಗುರುಗಳು ನಮಗ ಅದನ್ನ ವಿಶ್ಲೇಷಣೆ ಮಾಡಿ ಹೇಳಿದಾಗ ಮಾತ್ರ ನಮ್ಗದು ಒಳಗಿನ ಅರ್ಥ ಆಗುತ್ತೆ. ಇಲ್ಲದೆ ಹೋದ್ರೆ ನಾವ್ ಹೇಗೋ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದರಿಂದ ಗೋಪಾಲನಂದನ ಗುರುವಾಗಿ ಬಂದು ಅದನ್ನ ಅರ್ಜುನನಿಗೆ ಕೊಟ್ಟ. ಅರ್ಜುನನಿಗೆ ಮೊದಲು ಕುಡಿಸ್ದ. ಕರು ಅರ್ಜುನ ಅಂದ್ರೆ ಮೊದಲು ಅರ್ಜುನನಿಗೆ ಅವನು ಉಪದೇಶ ಮಾಡಿದ್ರಿಂದ ಕರು ಫಸ್ಟ್ ಕುಡಿಯೋದ್ರಿಂದ ಅವನ ಕರು ಅರ್ಜುನ ಅಂತ ಹೇಳಿ. ಹೀಗೆ ನಮಗೆ ಈಗ ಒಬ್ಬ ಸದ್ಗುರುಗಳು ಸಿಕ್ಕಿದ್ದಾರೆ. ಅವರು ಈ ಗೀತೆಯ ಶ್ಲೋಕಗಳ ಅರ್ಥವನ್ನ ನಮಗೆ ಈ ರೀತಿ ಬಿಡಿಸಿ ಹೇಳೋದ್ರಿಂದ ನಮ್ಗೆ ಈ ರೀತಿ ಅರ್ಥ ಆಗೋದ್ರಿಂದ ನಾವು ಅದ್ರಲ್ಲಿರೋ ಜ್ಞಾನವನ್ನ ತಿಳ್ಕೊಂಡು ಆ ಅಮೃತವನ್ನ ಪಾನ ಮಾಡಿ ನಾವು ಅಮೃತತ್ವವನ್ನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಈ ರೀತಿ ಈ ಇಡೀ ಶ್ಲೋಕದ ಅರ್ಥನ ಈ ತರ ವಿಶ್ಲೇಷಿಸಬಹುದು. ಇದು ನನಗೆ ಅನ್ಸಿದ್ದು ರೀತಿ. ಬಹಳ ಧನ್ಯವಾದಗಳು ಮೇಡಮ್. ತುಂಬಾ ಸವಿಸ್ತಾರವಾಗಿ ಎಲ್ಲ ಪೂರ್ತಿ ಅರ್ಥವನ್ನ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀರ. ಬಹಳ ಧನ್ಯವಾದಗಳು. ಲಲಿತಾಜಿ ಇದ್ದೀರಾ? ಅರ್ಧಕ್ಕೆ ಕಟ್ಟಾಯ್ತು. ಇರ್ಲಿ. ವೀಣಾಜಿ ಇದ್ದೀರಾ? ಬೇರೆ ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಹೇಳ್ಬೋದು. ಸಂಪೂರ್ಣವಾಗಿ ಇದರ ಒಳನೋಟ ಏನು ಅಂತಂದ್ಬಿಟ್ಟು. ಈ ಸಮಷ್ಟಿಯ ಅರಿವಿನಲ್ಲಿ ಇರುವಂತಹದ್ದೇ ಜ್ಞಾನ. ನಮ್ಮ ಪುಸ್ತಕಕ್ಕೆ ಬರೋದಕ್ಕೂ ಮೊದಲು ಸಮಷ್ಟಿಯಲ್ಲಿ ಜ್ಞಾನ ಇದ್ದಿದ್ದು, ಅದು ಋಷಿ ಮುನಿಗಳ ಅರಿವಿನಲ್ಲಿ ಬಂತು. ಅದನ್ನ ಅವರು ಎಲ್ರಿಗೂ ಹೇಳ್ಕೊಡ್ತಾ ಹೋದ್ರು. ಆ ಋಷಿ ಮುನಿಗಳ ಮನಸ್ಸು ಅಷ್ಟು ನಿರ್ಮಲವಾಗಿದ್ದರಿಂದ ಅವರಿಗೆ ಸಮಷ್ಟಿಯಲ್ಲಿನ ಜ್ಞಾನ ಅವರ ಅರಿವಿಗೆ ಬಂತು. ಎಲ್ಲರಿಗೂ ಗೋಚರವಾಗಲ್ಲ. ಇವಾಗ ನಂಗೆ ನಿಮ್ಗೆ ಎಲ್ಲ ಗೋಚರವಾಗಲ್ಲ. ಆ ಋಷಿ ಮುನಿಗಳು ಅಷ್ಟು ಅವರು ಸಾಧನೆಯನ್ನ ಮಾಡಿ ಆ ಸಮಷ್ಟಿಯಲ್ಲಿರುವಂತಹ ಅರಿವನ್ನ ಅರಿತುಕೊಳ್ಳುವಂತಹ ಶಕ್ತಿಯನ್ನ ಪಡೆದುಕೊಂಡಿದ್ದರಿಂದ ಅವರಿಗೆ ಅದು ಬಂತು. ಅದನ್ನ 4 ವೇದಗಳಾಗಿ
ವೇದವ್ಯಾಸ ವಿಂಗಡಿಸಿದ್ರು ಅಂತ ನಾವೆಲ್ಲ ಆಗಲೇ ಚರ್ಚೆ ಮಾಡಿದ್ವಿ. 4 ವೇದಗಳು, ಅದರಲ್ಲಿ ವೇದಗಳಲ್ಲೂ ಒಂದು 4 ಭಾಗಗಳನ್ನು ಮಾಡ್ತಾರೆ. ಸಂಹಿತೆ, ಬ್ರಾಹ್ಮಣಗಳು, ಮತ್ತೆ ಅರಣ್ಯಕಗಳು, ಮತ್ತೆ ಉಪನಿಷತ್ ಕೊನೆಯ ಭಾಗ, ಅದೇ ವೇದಾಂತ. ಆ ಉಪನಿಷತ್ತುಗಳು ಜ್ಞಾನದ ಭಾಗ, ಇನ್ನೆಲ್ಲವೋ ಕರ್ಮದ ಭಾಗ. ಈ ಶ್ರೀಕೃಷ್ಣ ಈ ಉಪನಿಷತ್ತುಗಳನ್ನ ತೆಗೆದುಕೊಂಡು ಅವುಗಳನ್ನ ಹೇಗೆ ಬ್ರಹ್ಮವಿದ್ಯೆ ಮತ್ತೆ ಯೋಗಶಾಸ್ತ್ರ ಎರಡನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಜೀವನಕ್ಕೆ ಅಗತ್ಯವಿರುವಂತಹ ನೀನು ಯಾರು ಅಂತಾನು ತಿಳ್ಕೊ, ಮತ್ತೆ ನೀನು ಇಲ್ಲಿ ಕರ್ಮವನ್ನು ಮಾಡಬೇಕು, ಹೇಗೆ ಜೀವನವನ್ನು ಮಾಡಬೇಕು, ನಿನ್ನ ನಿಜ ಸ್ವರೂಪವನ್ನು ತಿಳಿದುಕೊಂಡು ನೀನು ಇಲ್ಲಿ ಜೀವನವನ್ನು ಮಾಡು, ನೀನು ದುಃಖದಿಂದ ದೂರ ಆಗು. ಇದನ್ನು ತಿಳ್ಕೊಂಡ್ರೆ ನಿನಗೆ ದುಃಖ ಅನ್ನೋದು ಇರಲ್ಲ. ನೀನು ಅಜ್ಞಾನದಿಂದ ದುಃಖ ಪಡ್ತಾ ಇದೀಯಾ, ನೀನು ಯಾರು ಅಂತ ತಿಳ್ಕೊಂಡಾಗ ನಿನಗೆ ದುಃಖ ಇರಲ್ಲ. ಅದಕ್ಕೋಸ್ಕರ ನೋಡು, ನಾನು ನಿನಗೆ ಈ ವಿದ್ಯೆಯನ್ನ ಹೇಳ್ಕೊಡ್ತಾ ಇದ್ದೀನಿ, ಬ್ರಹ್ಮವಿದ್ಯೆ ಯೋಗಶಾಸ್ತ್ರ ಎರಡು ಹೇಳ್ಕೊಡ್ತೀನಿ. ನೀನು ಜೀವನವನ್ನ ಸುಲಲಿತವಾಗಿ ಮಾಡು, ಸಮರ್ಥವಾಗಿ ಮಾಡು ಅಂತಂದ್ಬಿಟ್ಟು ಅರ್ಜುನನ್ಗೆ ಹೇಳ್ತಾರೆ. ಅದೇ ಇಲ್ಲಿ ಗೂಢಾರ್ಥವಾಗಿ ಹಸು ಮತ್ತೆ ಅದನ್ನ ಶ್ರೀಕೃಷ್ಣ ಕರೆದು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಹೇಗೆ ಇವಾಗ ಎಲ್ಲರೂ ನೀವು ಹೇಳ್ದಾಗೆ ಎಲ್ಲರೂ ತಿಳ್ಕೊಂಡಿದ್ದೀರ, ಹುಟ್ಟು ಸಾವು ಬರೀ ನನ್ನ ದೇಹಕ್ಕೆ ಮಾತ್ರ, ಆದರೆ ನಾನು ಅಮೃತನೇ ಅನ್ನೋದು ನಮ್ಮ ಅರಿವಿಗೆಲ್ಲ ಬಂದಿದೆ. ಅದನ್ನ ಮತ್ತೆ 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 ನಾವು ತಿಳ್ಕೊಳ್ತಾ ಹೋದಾಗ ಅದು ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಇಲ್ಲಾಂದ್ರೆ ಇಲ್ಲಿ ಕೇಳ್ತೀವಿ, ಆಮೇಲೆ ಹೋದ್ರೆ ಮರ್ತು ಹೋಗ್ತೀವಿ. ಇಲ್ಲಿ ಕ್ಲಾಸಿಂದ ಹೊರಗಡೆ ಹೋದ್ವಿ ಅಂತಂದ್ರೆ ಮರ್ತು ಹೋಗ್ತೀವಿ. ಪದೇ ಪದೇ ಕೇಳ್ತಾ ಇದ್ರೆ, ಅವಾಗ ಕಿವಿ ಮೇಲೆ ಬೀಳ್ತಾ ಇದ್ರೆ, ಇದನ್ನ ಮನನ ಮಾಡ್ತಾ ಇದ್ರೆ ನಮಗೆ ಸ್ವಲ್ಪ ಮನಸ್ಸಿನಲ್ಲಿ ನಿಂತ್ಕೊಳ್ಳುತ್ತೆ, ಹೌದಲ್ವ ಅಂತ. ಆವಾಗ ನಾನು ಹೆಚ್ಚು ದುಃಖಕ್ಕೆ ಒಳಗಾಗಲ್ಲ, ನಾನು ಈ ಪಾತ್ರಗಳು ನಾನು ಅಂತಂದ್ಬಿಟ್ಟು ಅನ್ಕೊಳ್ಳಲ್ಲ. ಇದು ಇದೇನೆ ಗೀತಾಮೃತ ಅಂತ ಒಂದು ಗೀತಾಮೃತವನ್ನ ಅರ್ಜುನನ ಮೂಲಕ ನಮ್ಗೆಲ್ಲರಿಗೂ ಉಣಬಡಿಸಿದ್ದಾರೆ. ಇದು ತುಂಬಾ ಮಹತ್ತರವಾದಂತ ಗೀತೆ. ಇದರ ಸಂಪೂರ್ಣ ಸಾರಾಂಶವನ್ನ ಸರ್ ಮುಖೇನ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್, ಇದರ ಸಂಪೂರ್ಣ ವಿಶ್ಲೇಷಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಕ್ಷಮಿಸಿ, ಸ್ವಲ್ಪ ತಡ ಆಯಿತು ಬರಲಿಕ್ಕೆ. ನಾನು ಕೇಳಿಸ್ಕೊಂಡ ಒಂದು 2-3 ವ್ಯಾಖ್ಯಾನಗಳ ಮೂಲಕ ನನಗೇನು ಅರಿವಾಯಿತು ಅಂತಂದರೆ, ಈಗ ಆಲ್ರೆಡಿ ಬಹಳ ಚೆನ್ನಾಗಿ ಒಂದು ಅರ್ಥಬದ್ಧವಾಗಿ ಉಮಾ ಅಮ್ಮ ಇರ್ಬೋದು ನೀವು ಹೇಳಿದ್ದೀರಾ. ಒಂದು ವಿಷಯದ ಮೇಲ್ಗಡೆ ನಾನು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದು ಈಗ ಈ ಶ್ಲೋಕವನ್ನು ತಾವು ನೋಡಿದಾಗ ಮುಖ್ಯವಾಗಿ ಒಂದು ಉಪನಿಷತ್ತು ಅದನ್ನು ಆಕಳಿಗೆ ಹೋಲಿಸಿದ್ದಾರೆ, ಇನ್ನು ಶ್ರೀಕೃಷ್ಣನ ಹಾಲು ಕರೆಯೋನಿಗೆ ಹೋಲಿಸಿದ್ದಾರೆ, ಅರ್ಜುನನ ಕರು, ಇನ್ನು ಹಾಲು ಕುಡಿಯೋರು ಜ್ಞಾನಿಗಳು ಅಂತ ಹೇಳಿದ್ದಾರೆ, ಕರೆದಿರೋ ಹಾಲು ಗೀತಾಮೃತ ಅಂತ ಹೇಳಿದ್ದಾರೆ. ಹೀಗೆ ಹಲವಾರು ಹೋಲಿಕೆಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾರು ಜ್ಞಾನಿಗಳು ಅಂತ ಕೇಳಿದಾಗ ಏನು ಹೇಳ್ತಾ ಇದ್ದಾರೆ? ನಿರ್ಮಲವಾದ ಮನಸ್ಸುಳ್ಳ ಜ್ಞಾನಿಗಳು, ಹಾಲು ಕುಡಿಯುವವರು ನಿರ್ಮಲವಾದ ಮನಸ್ಸುಳ್ಳ ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ. ಈಗ ಏನಕ್ಕೆ ಜ್ಞಾನಿಗಳು ಮತ್ತೆ ಅವರ ಮನಸ್ಸು ಮತ್ತೆ ಅವರ ಮನಸ್ಸು ನಿರ್ಮಲ ಮನಸ್ಸು ಅನ್ನೋ ವಿಷಯ ಹೇಳ್ತಾ ಇದ್ದಾರೆ? ಇದು ಬಹಳ ಮುಖ್ಯ. ಈಗ ಯಾವುದೇ ಒಂದು ವಿಷಯವನ್ನ ನೀವು ನಾನು ಜೀವನದಲ್ಲಿ ಅರಿಬೇಕು ಅಂತಂದ್ರೆ ಅದಕ್ಕೊಂದು ಅರ್ಹತೆ ಬೇಕು ಅಲ್ವಾ? ಈಗ ಒಂದು ಸುಲಭವಾಗಿರೋ ಉದಾಹರಣೆ ತಗೊಳ್ಳೋಣ. ಸೈಕಲ್ ಯಾರಿಗಪ್ಪ ಹೊಡಿಲಿಕ್ಕಾಗತ್ತೆ? ಏನು ಅರ್ಹತೆ ಬೇಕಪ್ಪ ಸೈಕಲ್ ಹೊಡಿಲಿಕ್ಕೆ? ಸೈಕಲ್ ಹೊಡಿಲಿಕ್ಕೆ ಮೊಟ್ಟ ಮೊದಲನೇದಾಗಿ ಆಸೆ ಬೇಕಾಗತ್ತೆ. ಹೌದು, ಆಸೆ ಇದ್ದ ಮಾತ್ರಕ್ಕೆ ಸೈಕಲ್ ಹೊಡಿಲಿಕ್ಕಾಗತ್ತಾ? ಈಗ ಒಂದು 3 ವರ್ಷದ ಮಗುಗೆ ಯಾವುದೋ ಒಂದು ದೊಡ್ಡ ಸೈಕಲ್ ನೋಡುತ್ತೆ, ಅದನ್ನು ಹೊಡಿಬೇಕು ಅಂತ ಅಂದ್ಕೊಂಡ್ರೆ 3 ವರ್ಷದ ಮಗುಗೆ ಆಗತ್ತಾ? ಇಲ್ಲ. ಯಾಕೆ? ಆ ಮಗುಗೆ ಆ ಸೈಕಲ್ನ ಹಿಡ್ಕೊಂಡು ಅದನ್ನು ನೇರವಾಗಿ ಆ ಭಾರನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇನ್ನೂ
ಆ ಒಂದು ದೈಹಿಕ ಸಾಮರ್ಥ್ಯ ಬೆಳೆದಿಲ್ಲ. ಹಾಗಾಗಿ ಆ ಮಗು ಆ ಒಂದು ಕಲೆಗೆ ಅರ್ಹ ಅಲ್ಲ. ಮಾನಸಿಕ ಆಸೆ ಮಾತ್ರ ಅಲ್ಲ, ದೈಹಿಕವಾದ ಅಥವಾ ಬೇರೆ ರೀತಿಯ ಆ, ಶಕ್ತಿಗಳನ್ನ ಮನಸ್ಸಿನಲ್ಲಿ ಬೆಳೆಸ್ಕೊಳ್ಳೋದನ್ನು ಅರ್ಹತೆ ಅಲ್ವಾ. ಇನ್ನ ಒಂದು ಉದಾಹರಣೆ ತಗೊಳ್ಳೋಣ. ಈಗ ಆ, ಒಬ್ಬರಿಗೆ ಆಸೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಸ್ಕೂಲ್ನಲ್ಲಿ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು. ನೂರಾರು ಇಂಜಿನಿಯರಿಂಗ್ ಕಾಲೇಜ್ ಇದೆ, ನೂರಾರು ಡಾಕ್ಟರ್ ಕಾಲೇಜ್ ಇದೆ. ಅಥವಾ ನಾನು ಲಾ ಓದಬೇಕು. ಆಸೆ ಒಳ್ಳೆಯದು, ಹೌದು. ನಾನು ಎಲ್ಲಿ ಓದಬೇಕು? ನೀವು ಯಾರನ್ನೇ ಕೇಳಿ, ಇಂಜಿನಿಯರಿಂಗ್ ಮಾಡಬೇಕು ಅಂತ ಆಸೆ ಇರೋರಿಗೆ ಎಲ್ಲ ಆಸೆ ಇರುತ್ತೆ. ನಾವು IITಗೆ ಹೋಗಬೇಕು ಅಂತ ಹೇಳ್ತಾರೆ. ಆಯ್ತಪ್ಪ, IITಗೆ ಎಲ್ಲರಿಗೂ ಸಿಕ್ಬಿಡುತ್ತಾ ಆಸೆ ಇದ್ದ ಮಾತ್ರಕ್ಕೆ? ಇಲ್ಲ ಅಲ್ವಾ. ಏನು ಬೇಕಾಗತ್ತೆ? ಮೊಟ್ಟ ಮೊದಲನೇದಾಗಿ ಆಸೆ ಬೇಕೇ ಬೇಕು, ಹೌದು, ಖಂಡಿತ. ಅದಿಲ್ಲದೇನೆ ಮುಂದೆ ಜೀವನದಲ್ಲಿ ಏನೂ ನಡೀಲಿಕ್ಕಾಗಲ್ಲ. ಆದರೆ ಆಸೆ ಬಂದ ನಂತರ ಏನು ಬೇಕು? ಅದಕ್ಕೆ ಬೇಕಾಗಿರೋ ಒಂದು ತಪಸ್ ಬೇಕಾಗತ್ತೆ. ಏನು ತಪಸ್ಸು ಅಂತಂದರೆ, ಈಗ ಒಂದು IIT ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದರೆ ಮಿಕ್ಕೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನನ್ನ ಸಮಯವನ್ನು ಕಳೆಯೋದನ್ನು ಬಿಟ್ಟು ಕೇವಲ ಆ ಕಲಿಕೆಗೆ ನನ್ನ ಸಮಯವನ್ನು ನಾನು ಕೊಡೋ ಅಂತ ತಪಸ್ಬೇಕಾಗತ್ತೆ. ಎರಡನೇದಾಗಿ ಅಲ್ಲಿ ಬರ್ತಾ ಇರೋ ಬೇರೆ ಬೇರೆ ರೀತಿಯ ಯಾವ ಒಂದು ಗಣಿತ ಇರಬಹುದು ಅಥವಾ ವಿಜ್ಞಾನದ ಬೇರೆ ಬೇರೆ ವಿಷಯಗಳಿರ್ಬೋದು, ಅದಕ್ಕೆಲ್ಲ ನಾನು ಮನಸ್ಸು ಕೊಟ್ಟು ನಾನು ಗಮನ ಕೊಟ್ಟು ಓದ್ತೇನೆ. ಅಲ್ಲಿ ಬರ್ತಾ ಇರೋ ಬೇರೆ ಬೇರೆ ಲೆಕ್ಕಗಳನ್ನ ನಾನು ಸಾಲ್ವ್ ಮಾಡ್ತೇನೆ. ನನಗೆ ಗೊತ್ತಾಗಲಿಲ್ಲ ಅಂದರೆ ಗೊತ್ತಿರೋರ ಹತ್ರ ಕೇಳ್ಕೊಳ್ತೇನೆ. ಅದಕ್ಕಾಗಿ ಬೇಕಾಗಿರೋ ಎಲ್ಲ ಪರಿಶ್ರಮ, ಎಲ್ಲ ರೀತಿಯ ನಾನು ದಾರಿಗಳನ್ನ ಹುಡುಕ್ತೇನೆ ಅನ್ನೋ ಒಂದು ಸಂಕಲ್ಪ ಬೇಕಾಗತ್ತೆ ಅಲ್ವಾ. ಸಂಕಲ್ಪ, ಆಸೆ ಬೇಕು. ಆಸೆಗೆ ನಂತರ ಒಂದು ತಪಸ್ ಮಾಡುವಂಥ ಮನೋಧರ್ಮ ಬೇಕು. ಆ ತಪಸ್ ಮಾಡಬೇಕಾದಾಗ ಬೇಕಾಗಿರೋ ಒಂದು ಸಂಕಲ್ಪ. ಸಂಕಲ್ಪ ಅಂದ್ರೇನು? ನಾನು ಮಾಡೇ ಮಾಡ್ತೇನೆ, ನಾನು ಇದು ಮಾಡಲಿಕ್ಕೆ ನಾನು ತಯಾರಿದ್ದೇನೆ, ಅದಕ್ಕೋಸ್ಕರ ಎಲ್ಲವನ್ನ ನಾನು ತ್ಯಾಗ ಮಾಡ್ತೇನೆ ಅನ್ನೋ ಒಂದು ಮನೋಧರ್ಮ, ಆ ರೀತಿ ನಡವಳಿಕೆ. ಆ ನಡವಳಿಕೆ ಸಮಯದಲ್ಲಿ ಹಲವಾರು ಅಡೆತಡೆಗಳು ಬರಬಹುದು. ಯಾರೋ ಸ್ನೇಹಿತ ಬಂದು, ಯಾಕಪ್ಪ ಬಾಪ ಇಲ್ಲಿ ಹೋಗೋಣ ಇವತ್ತು ಒಂದು ದಿವಸ ಅಂತ ಕರಿಬೋದು, ಯಾವುದೋ ಒಂದು ಮೂವಿಗೋ ಇನ್ನೇನೋ ಹೋಟೆಲ್ಗೋ. ಆ ಸಮಯದಲ್ಲಿ ನಾನು ಯಾವ ರೀತಿ ಅದನ್ನು ನಾನು ಅಡೆತಡೆಗಳನ್ನ ನಾನು ಮೀರಿ ನನ್ನ ಗುರಿ ಕಡೆಗೆ ಗಮನ ಇಡ್ತೇನೆ, ಇದೆಲ್ಲ ಮುಖ್ಯ ಅಲ್ವಾ. ಹೀಗೆ ಅರ್ಹತೆ ಅನ್ನೋದು ನಾನು ಬೆಳೆಸ್ಕೊಳ್ಬೇಕಾಗತ್ತೆ ಇಲ್ಲಿ. ಹಾಗಾಗಿ ಯಾರಪ್ಪ ಹಾಲು ಕುಡಿಲಿಕ್ಕೆ ಅರ್ಹರಾಗಿರೋ ಜ್ಞಾನಿಗಳು? ಜ್ಞಾನಿ ಅಂದರೆ ಯಾರು? ಜ್ಞಾನಿ ಅಂದರೆ ಜ್ಞಾನ ಇರೋರು. ಬಹಳ ಸುಲಭ ಅಲ್ವಾ. ಜ್ಞಾನಿಗೆ ಇನ್ನೇನು ವ್ಯಾಖ್ಯಾನ ಬೇಕಾಗಿಲ್ಲ. ಯಾರಿಗೆ ಜ್ಞಾನ ಇದೆ ಅವರು ಜ್ಞಾನಿ. ಯಾವ ಜ್ಞಾನ? ಆತ್ಮಜ್ಞಾನ. ಆತ್ಮಜ್ಞಾನ ಅಂದ್ರೇನು? ನಾನು ಯಾರು ಅಂತ ತಿಳ್ಕೊಳ್ಳೋದು. ಯಾರು ನಾನು? ನಾನು ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನು ಸಚ್ಚಿದಾನಂದ ಶಿವ ಅಂತ ನಾವು ಯಾವಾಗಲೂ ಶ್ಲೋಕ ಹೇಳ್ತಾನೆ ಇರ್ತೇವೆ. ಪ್ರಭುಜಿ ನಮಗೆ ಅದನ್ನು ಕೊಟ್ಟಿದ್ದಾರೆ, ಆ ಮಂತ್ರ ಹೇಳ್ತಾ ಇರ್ತೇವೆ. ಆಯ್ತಲ್ಲ, ಮುಗೀತಲ್ಲ. ಅದೇ ತಾನೇ ಜ್ಞಾನ. ಇನ್ನೇನಿದೆ ಅದರಲ್ಲಿ? ಆ ವಾಕ್ಯ ಬಂದ ತಕ್ಷಣ ಆ ಒಂದು ಅರಿವು ಉಂಟಾಯ್ತಾ? ಆ ಅರಿವು ಯಾತಕ್ಕೆ ಉಂಟಾಗ್ತಾ ಇಲ್ಲ? ಇದೇ ವ್ಯತ್ಯಾಸ ಸ್ವಾಮಿ ಅರ್ಹತೆಗೆ. ನಿರ್ಮಲವಾದ ಮನಸ್ಸು. ಈಗ ನಾನು ಯಾವುದೋ ಒಂದು ದೃಶ್ಯವನ್ನು ನೋಡ್ತೇನೆ. ಉದಾಹರಣೆಗೆ ಒಂದು ಕನ್ನಡಿನಲ್ಲಿ ನೋಡ್ತೇನೆ ಅಂತ ಇಟ್ಕೊಳ್ಳಿ. ನಾನು ಗಾಡಿ ಓಡಿಸ್ತಾ ಇದ್ದೇನೆ, ನಾನು ಕನ್ನಡಿನಲ್ಲಿ ಏನು ಹಿಂದೆ ಬರ್ತಾ ಇದೆ ಅಂತ ದೃಶ್ಯವನ್ನು ನೋಡ್ತೇನೆ. ಆ ದೃಶ್ಯ ನೋಡಬೇಕಾದಾಗ ನನಗೆ ಆ ದೃಶ್ಯ ಯಾವಾಗ ಸರಿಯಾಗಿ ಕಾಣುತ್ತೆ ಸ್ವಾಮಿ? ಮೊಟ್ಟ ಮೊದಲನೇದಾಗಿ ಆ ಕನ್ನಡಿ ಸ್ವಚ್ಛವಾಗಿದ್ರೆ ತಾನೇ. ಆ ಕನ್ನಡಿ ಮೇಲೆ ತುಂಬ ಧೂಳು ಕೂತಿದೆ ಅಂತ ಅನ್ಕೊಳ್ಳಿ, ಅವಾಗ ನನಗೆ ಏನು ಕಾಣುತ್ತೆ? ಸರಿಯಾಗಿ ಕಾಣಿಸೋದಿಲ್ಲ, ಅಸ್ಪಷ್ಟವಾಗಿ ಕಾಣುತ್ತೆ ಚಿತ್ರ ಅಲ್ವೇ. ಹಾಗೆ ಆ ಕನ್ನಡಿ ಸ್ವಚ್ಛವಾಗಿರಬೇಕು. ಅದೇ ರೀತಿ ಈ ಜ್ಞಾನ ಪ್ರಪಂಚದಲ್ಲಿ, ಈ ಜೀವನದಲ್ಲಿ ನಿಮಗೆ ನನಗೆ ಜ್ಞಾನ ಯಾವುದೋ ಒಂದು ವಿಷಯದ ಬಗ್ಗೆ ಇರ್ಬೋದು. ಈಗ ನಾನು ಮಾತಾಡ್ತಾ ಇದ್ದೇನೆ, ನಾನು ನಿಮ್ಗೆ ಕೇಳ್ತೇನೆ ಯಾವ ಭಾಷೆನಲ್ಲಿ ಮಾತಾಡ್ತಾ ಇದ್ದೇನೆ ನಾನು ಅಂತ. ನೀವು ಕನ್ನಡ ಅಂತ ಹೇಳಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಎಲ್ಲೋ ನಿಮ್ಮದು ಒಂದು ಮನಸ್ಸು ಅಂತ ಒಂದು ಜಾಗ ಇದೆ. ಅಲ್ಲಿ ನಿಮಗೆ ಕನ್ನಡ ಅಂದರೆ ಏನು, ಕನ್ನಡದ ಶಬ್ದ ಯಾವ ರೀತಿ ಇರುತ್ತೆ, ಈ ಶಬ್ದ ಮಾತಾಡಬೇಕಾದಾಗ ಇದನ್ನು ಕನ್ನಡ ಅಂತ ಕರೀಲ್ಲ, ಇಂಗ್ಲೀಷ್ ಅಂತ ಕರೀಲ್ಲ, ಇದನ್ನೆಲ್ಲ
ವಿವೇಚನೆ ಮಾಡೋ ಅಂತ ಒಂದು ಜಾಗ ಮನಸ್ಸು ಅಲ್ವಾ? ಈ ಮನಸ್ಸಿನಲ್ಲಿ ಕನ್ನಡ ಅಂದ್ರೇನು, ಇಂಗ್ಲಿಷ್ ಅಂದ್ರೇನು ಅನ್ನೋ ವಿಷಯದ ಬಗ್ಗೆ ಅಸ್ಪಷ್ಟತೆ ಇದ್ದರೆ, ಅಥವಾ ಈಗ ಸದ್ಯಕ್ಕೆ ನಿಮ್ಮ ಮನಸ್ಸು ಗಮನ ಎಲ್ಲೋ ಹೊರಟೋಗ್ಬಿಟ್ಟಿದ್ರೆ, ಅಥವಾ ನಿಮಗೆ ಯಾರೋ ಮಾತಾಡ್ತಾ ಇರಬೇಕಾದಾಗ ನಿಮಗೆ ಗಮನ ಕೊಡ್ದೇನೆ ಮನಸ್ಸಿನಲ್ಲಿ ಅಯ್ಯೋ ನಾಳೆ ಏನಾಗತ್ತಪ್ಪ, ಅಥವಾ ಈಗ ಕ್ಲಾಸ್ ಮುಗಿದ್ಮೇಲೆ ಏನು ಅಡುಗೆ ಮಾಡಬೇಕಪ್ಪ, ಈ ಥರ ಎಲ್ಲ ಇದ್ದರೆ ಇಲ್ಲೇನೋ ವಿಷಯ ಬರುತ್ತೆ. ಅದು ಸರಿಯಾಗಿ ಮನಸ್ಸು ಅನ್ನೋ ಜಾಗದಲ್ಲಿ ವಿಚಾರ ಮಾಡ್ಲಿಕ್ಕಾಗ್ದೇನೆ ಆ ಪ್ರಶ್ನೆಗೆ ಗಲಿಬಿಲಿ ಉಂಟಾಗತ್ತೆ ಅಲ್ವಾ? ಪ್ರಶ್ನೆ ಏನು, ಬಹಳ ಸುಲಭದ ಪ್ರಶ್ನೆ, ಏನು ನಾನು ಏನು ಭಾಷೆ ಮಾತಾಡ್ತಾ ಇದ್ದೀನಿ ಅಂತ. ಆದರೆ ಉತ್ತರ ಯಾವಾಗ ಬರುತ್ತೆ? ಮನಸ್ಸು ಅನ್ನೋ ಜಾಗ ಸ್ವಚ್ಛವಾಗಿ ಸ್ಪಷ್ಟವಾಗಿ ಅಲ್ಲಿ ಗಮನ ಅನ್ನೋ ಒಂದು ಶಕ್ತಿ ಇದ್ದು ಅಲ್ಲಿ ಆಗ ಒಂದು ಪರಿವರ್ತನೆ ನಡೆಯುತ್ತಲ್ಲ, ಆ ಪರಿವರ್ತನೆ ಬಹಳ ಮುಖ್ಯ. ಆವಾಗ ಮಾತ್ರ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಈಗ ನಾನು ಯಾರು ಅನ್ನೋದನ್ನ ಕಂಡುಹಿಡಿಬೇಕು ಅಂತಂದಾಗ ಆ ಮನಸ್ಸು ಅನ್ನೋ ಜಾಗ ಸ್ವಚ್ಛವಾಗಿರಬೇಕು. ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು ನಿರ್ಮಲ. ನಿರ್ಮಲ ಅಂದ್ರೆ ಏನು ಸ್ವಾಮಿ? ಮಲ ಅಂದ್ರೆ ನಮಗೆಲ್ಲ ಗೊತ್ತು, ಏನೋ ಗಲೀಜು. ನಿರ್ಮಲ, ಎಲ್ಲಿ ಗಲೀಜಿಲ್ಲ ಅಂತಹ ಒಂದು ಜಾಗ ನಿರ್ಮಲವಾದ ಜಾಗ. ಎಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ? ನಿಮ್ಮ ಮನಸ್ಸು ನನ್ನ ಮನಸ್ಸು ಆ ರೀತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವಚ್ಛವಾಗಬೇಕು. ಏನು ಸ್ವಚ್ಛ ಮಾಡ್ಕೊಳ್ಳೋದು ಈ ಮನಸ್ಸು ಅಂತಂದ್ರೆ, ಈ ಮನಸ್ಸಿನಲ್ಲಿ ಹಲವಾರು ರೀತಿಯ ಅಡೆತಡೆ ಅಥವಾ ಹಲವಾರು ರೀತಿಯ ಗಲಿಬಿಲಿ ಅಥವಾ ಅಸ್ವಚ್ಛತೆ ಅಥವಾ ಧೂಳು ಕೂತಿರುತ್ತೆ. ಎಂಥದ್ದು? ಒಂದು ಉದಾಹರಣೆ, ಅವ್ರು ಏನು ಹೇಳಿದ್ರು ಗೊತ್ತಾ? ನನ್ನನ್ನು ಬೈದ್ಬಿಟ್ರು, ನನಗೆ ಬಹಳ ಬೇಜಾರಾಗ್ತಾ ಇದೆ. ಏನು ಅದು ಧೂಳು? ನಾನು ಯಾರು ಗೊತ್ತಾ, ನಂಗೆ ಯಾರು ಬೈದ್ಬಿಟ್ರು ಗೊತ್ತಾ ಅನ್ನೋ ಧೂಳು. ಅಥವಾ ಅವ್ರು ನೋಡು, ಅವರು ಅವ್ರ ಅಪ್ಪ ಅಮ್ಮ ಕೊಟ್ಟಿರೋ ದುಡ್ಡು ಚೆನ್ನಾಗಿದ್ದಾರೆ, ನನಗೆ ಆ ಥರ ಯಾರೂ ಕೊಡಲಿಲ್ಲ, ಅದಕ್ಕೆ ನಾನು ಹಿಂಗಿದ್ದೀನಿ. ನನಗೆ ದೇವರೇ ಸರಿಯಾಗಿ ಕೊಡಲಿಲ್ಲ, ನಮ್ಮ ಅಪ್ಪ ಅಮ್ಮ ಸರಿಯಾಗಿ ಓದಿಸ್ಲಿಲ್ಲ. ಏನೋ ನನ್ನ ಭೂತಕಾಲದಲ್ಲಿ ನಡೆದಿದ್ದು ಏನೋ ಒಂದು ವಿಷಯದ ಬಗ್ಗೆ ಒಂದು ಧೂಳು ಕೂತಿರುತ್ತೆ ಮನಸ್ಸಿನಲ್ಲಿ. ಹಿಂಗಾಗಬಾರ್ದಾಗಿತ್ತು, ಹಿಂಗಾಗೋಯ್ತು, ಅಯ್ಯೋ ಕರ್ಮ, ಎಲ್ಲದಕ್ಕೂ ಗೋಳಾಡೋ ಒಂದು ಧೂಳು. ಹೀಗೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿದ್ರೆ ಈ ಮನಸ್ಸು ಅನ್ನೋ ಜಾಗದಲ್ಲಿ ಈ ಗೋಳು ಅಂತ ಉತ್ಪತ್ತಿ ಆಗತ್ತಲ್ಲ, ಅದು ಸ್ವಲ್ಪ ಗಮನ ಕೊಟ್ಟು ನೋಡಿ. ಗೋಳು ಅಂತ ಉತ್ಪತ್ತಿ ಆಗಬೇಕು ಅಂದರೆ ಆ ಗೋಳು ಅಂತ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಏನೋ ಗೋಳಿನ ವಿಚಾರ ಅನ್ನೋದು ಉತ್ಪತ್ತಿ ಆಗಬೇಕು ತಾನೆ. ಅಯ್ಯೋ ಅಂತ ಅಳ್ತೀವಿ, ಅಳಕ್ ಮುಂಚೆ ಅಳಕ್ಕೆ ಏನೊಂದು ಕಾರಣ ಇರಬೇಕಲ್ಲ. ಈ ಕಾರಣಗಳು ಏನು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಈ ಕಾರಣಗಳೇ ನಿಮ್ಮ ನನ್ನ ಮನಸ್ಸಿನ ಧೂಳು. ಈ ಧೂಳಿರೋ ತನಕ ಈ ವಿಚಾರ ಸ್ಪಷ್ಟವಾಗಿ ಗೋಚರವಾಗಲ್ಲ. ಈ ಧೂಳು ಅಥವಾ ಇನ್ನೊಂದು ರೀತಿಯಲ್ಲಿ ನಾವು ಆಲೋಚನೆ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಈ ಗೋಡೆಗಳಲ್ಲಿ ಸಂಧಿಗಳಲ್ಲೆಲ್ಲ ಈ ನಮ್ಮ ಜೇಡರ ಬಲೆ, ಈ ಜೇಡ್ರ ಬಲೆ ಇದ್ದಾಗ ಅಲ್ಲಿ ಪುನಃ ಪುನಃ ಧೂಳು ಹೋಗಿ ಕೂತ್ಕೋತಾನೆ ಇರುತ್ತೆ, ಅಲ್ಲಿ ಹೋಗಿ ಇನ್ನೇನೋ ಹುಳ ಉಪ್ಪಟೆಗಳು ಸೇರ್ಕೋತಾನೆ ಇರುತ್ತೆ. ಯಾರು ನೋಡಿದ ತಕ್ಷಣ ಆ ಥರ ಮನೆ ಏನಂತಾರೆ, ಏನಿದು ಮನೆ ಈ ಥರ ಇಟ್ಕೊಂಡಿದ್ದಾರೆ ಅಂತ ಅಲ್ವಾ? ಅವ್ರನ್ನು ಬಂದ ತಕ್ಷಣ ಗೊತ್ತಾಗತ್ತೆ. ಈಗ ಎಷ್ಟೊಂದು ಜನಕ್ಕೆ ಮನೆ ಚೆನ್ನಾಗಿದೆಯೋ ಅಂತ ನೋಡ್ಲಿಕ್ಕೆ ಅವ್ರದ್ದು ಟೇಬಲ್ಲೋ ಕುರ್ಚಿನೋ ಏನೋ ಕೈ ಹಾಕ್ತಾರೆ, ಅಲ್ಲಿ ಧೂಳು ಬಂದರೆ ಓ ಹಿಂಗೆ ಇಷ್ಟೇ ಇವ್ರದು ಅಂತ. ಹಾಗೆ ಈ ಮನಸ್ಸಿನ ಜಾಗದಲ್ಲಿ ಈ ಥರ ಬೇರೆ ಬೇರೆ ಧೂಳು ಕೂತ್ಕೊಂಡು ಅದು ಗೋಳಾಗಿ ಪರಿವರ್ತನೆ ಆಗ್ತಾ ಇರುತ್ತೆ. ಇದನ್ನ ನೀವು ನಾನು ಸ್ವಚ್ಛ ಮಾಡಬೇಕು ಸ್ವಾಮಿ. ಯಾಕಂದ್ರೆ ಆತ್ಮಜ್ಞಾನ ಬಹಳ ಸುಲಭವಾದ ಜ್ಞಾನ. ಯಾತಕ್ಕೆ ಸುಲಭ? ಯಾಕಂದ್ರೆ ನಿಮ್ಮ ಬಗ್ಗೆ ಸ್ವಾಮಿ, ನನ್ನ ಬಗ್ಗೆ, ನಿಮ್ಮ ಬಗ್ಗೆ ನನ್ನ ಬಗ್ಗೆ ಸುಲಭವಾಗಿರ್ಬೇಕು ತಾನೆ. ಈಗ ನಾನು ಯಾವುದೋ ಒಂದು 100 ಕೋಟಿ ಯೋಜನಾ ದೂರದಲ್ಲಿರೋ ಯಾವುದೋ ನಕ್ಷತ್ರದ ಜ್ಞಾನ ಬೆಳೆಸ್ಕೊಳ್ಳೋಣ ಅಂತ ಹೇಳಿದ್ರೆ ಸ್ವಲ್ಪ ಮನಸ್ಸಿಗೆ ಹೌದಲ್ವಾ, ಹೆಂಗೋಗ್ಲಿ ನಾನು ಅಲ್ಲಿಗೆ, ಅದ್ರ ಬಗ್ಗೆ ಹೆಂಗ್ ತಿಳಿಲಿ, ಏನಪ್ಪಾ ಅಂತ ಅನ್ಸುತ್ತೆ. ಅಥವಾ ನಾನು ಯಾವುದೋ ಒಂದು ಕ್ಲಿಷ್ಟವಾಗಿರೋ ಏನೋ ಕ್ಯಾಲ್ಕುಲಸ್ ಕಲಿಯೋಣ, ಇಂಟೆಗ್ರಲ್ ಕ್ಯಾಲ್ಕುಲಸ್ ಕಲಿಯೋಣ, ಅಥವಾ ನಾವು ಯಾವುದೋ ಒಂದು ಡಿಫ್ರೆನ್ಷಿಯಲ್ ಈಕ್ವೇಶನ್ಸ್ ಕಲಿಯೋಣ ಅಂತೆಲ್ಲ ಹೇಳಿದ್ರೆ ಸ್ವಲ್ಪ ಮನಸ್ಸಿನಲ್ಲಿ ಅಯ್ಯೋ ಅಂತ ಅನ್ಸುತ್ತೆ. ಆದರೆ ನಾವು ಮಾತಾಡ್ತಿರೋದು ಆ ಥರ ವಿಷಯ ಅಲ್ಲ, ನಿಮ್ಮ ಬಗ್ಗೆ, ನನ್ನ ಬಗ್ಗೆ. ಆದರೆ ಆ ವಿಷಯ ಯಾತಕ್ಕೆ ಕ್ಲಿಷ್ಟ ಆಗತ್ತೆ?
ಧೂಳಿದ್ರೆ. ಹಾಗಾಗಿ ಆ ಧೂಳನ್ನ ಸ್ವಚ್ಛ ಮಾಡೋ ಮೊಟ್ಟ ಮೊದಲ ಹೆಜ್ಜೆ ನೀವು ನಾನು ತಗೊಳ್ಬೇಕು ಜೀವನದಲ್ಲಿ. ಈಗ ಕನ್ನಡಿನಲ್ಲಿ ಧೂಳು ಹೆಂಗೆ ಸ್ವಾಮಿ? ಬಟ್ಟೆ ತಗೊಂಡು ಒರೆಸ್ಬೋದು. ಹಾಗಾದ್ರೆ ಈ ಮನಸ್ಸಿನ ಧೂಳನ್ನು ಯಾಕೆ ಸ್ವಾಮಿ ಒರೆಸೋದು? ಯಾಕಂದ್ರೆ ಜ್ಞಾನ ಬಹಳ ಸುಲಭ, ಆದ್ರೆ ಜ್ಞಾನ ಸರಿಯಾಗಿ ಅರಿಬೇಕು ಅನ್ನೋ ಧೂಳು ತೆಗಿಬೇಕಲ್ಲ. ಯಾಕೆ ಸ್ವಾಮಿ ತೆಗಿಯೋದು? ಅದಕ್ಕೆ ಒಂದು ಸುಲಭವಾಗಿರೋ ದಾರಿನ ಎಲ್ಲ ಗುರುಗಳು ಯಾವಾಗಲೂ ಕೊಟ್ಟಿದ್ದಾರೆ. ಏನ್ ಹೇಳಿ? ಸೇವೆ. ಸೇವೆ ಅನ್ನೋದು ಈ ಧೂಳನ್ನು ತೆಗಿಲಿಕ್ಕಿರೋ ಬಹಳ ಸುಲಭವಾದ ಸಾಧನ ಸ್ವಾಮಿ. ಏನ್ ಸೇವೆ ಅಂದ್ರೆ? ಸೇವೆ ಅಂದ್ರೆ ನಾನು ಇನ್ನೊಬ್ಬರಿಗೋಸ್ಕರ ಏನ್ ಮಾಡ್ಲಿ ಅಂತ ಒಂದು ತೀರ್ಮಾನ ತಗೊಂಡು ಮಾಡೋದಿದೆಯಲ್ಲ, ಅವರ ಒಳ್ಳೆದಕ್ಕೋಸ್ಕರ, ಅದು ಸೇವೆ. ಇದು ಈ ಒಂದು ಮನಸ್ಸಿನ ಧೂಳನ್ನು ಸ್ವಚ್ಛ ಮಾಡ್ಲಿಕ್ಕಿರೋ ಬಹಳ ಸುಲಭವಾಗಿರೋ ದಾರಿ. ಇದನ್ನ ನಾವು ಮುಂದೆ ಮುಂದೆ ಹೋಗ್ತಾ ಇನ್ನೂ ಆಳವಾಗಿ ನೋಡೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಇದಕ್ಕೋಸ್ಕರ ಅಂತ ಹಲವಾರು ಶ್ಲೋಕಗಳನ್ನ ಹೇಳಿದ್ದಾರೆ, ಆ ಜ್ಞಾನವನ್ನ ಕೊಟ್ಟಿದ್ದಾರೆ. ಹೀಗೆ ಆ ನಿರ್ಮಲತೆಯನ್ನ ನೀವು ನಾನು ಸೃಷ್ಟಿ ಮಾಡ್ಕೊಳ್ಬೇಕು. ಅಲ್ಲೇ ನಮ್ಮ ಜೀವನದಲ್ಲಿ ನಾವು ಪಡಬೇಕಾಗಿರೋ ಪರಿಶ್ರಮ, ಅದರ ಮೂಲಕ ಒಂದು ಅರ್ಹತೆ ಅಂತ ಸೃಷ್ಟಿಯಾಗತ್ತೆ. ಯಾವಾಗ ಆಗತ್ತೆ ಅದೆಲ್ಲ ಮುಖ್ಯ. ಆಗತ್ತಾ? ಅದೂ ಅಲ್ಲ ಮುಖ್ಯ. ಆದರೆ ಅದು ದಾರಿ, ಅದೇ ದಾರಿ, ಅದೇ ದಾರಿ, ಅದೇ ನಿಜವಾದ ಧರ್ಮ. ಯಾವಾಗ ನಾವು ಧರ್ಮದ ದಾರಿಯಲ್ಲಿ ನಡಿತೇವೆ, ಆಗ ತಾನೇ ತಾನಾಗಿ ಧರ್ಮದ ಮೂಲ ಆ ಭಗವಂತ. ಧರ್ಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಆವಾಗ ಅದನ್ನು ಅರಿಲಿಕ್ಕೆ ತಾನೇ ತಾನಾಗಿ ಒಂದು ಸುಂದರವಾಗಿರೋ ಸ್ವಚ್ಛತೆ ಸೃಷ್ಟಿಯಾಗುತ್ತೆ. ಆ ದಾರಿಯಲ್ಲಿ ನೀವು ನಾನು ನಡೆಯೋಣ. ಅದಕ್ಕೋಸ್ಕರನೇ ಈ ನಮ್ಮ ಸತ್ಸಂಗ ಇರೋದು. ಈ ಸತ್ಸಂಗ ನಮ್ಮೆಲ್ಲರಿಗೂ ಒಂದು ಸೇವೆಯ ಅವಕಾಶ. ಹೀಗೆ ಒಂದು ಸುಂದರವಾದ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಒಂದು ನಮಗೆ ಕ್ರಮ ಬೇಕಾಗತ್ತೆ. ಆ ಕ್ರಮ ಸೇವೆ. ಆ ನಿರ್ಮಲವಾದ ಮನಸ್ಸು, ಅಲ್ಲಿ ಮಾತ್ರ ಆ ಆಕಳಿನ ಹಾಲು ಜೀರ್ಣ ಆಗ್ಲಿಕ್ಕೆ ಸಾಧ್ಯ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್, ಬಹಳ ಸೊಗಸಾಗಿ ಹೇಳಿದ್ದೀರ. ಲಲಿತಾಜಿ, ನೀವು ಏನೋ ಹೇಳ್ಬೇಕು ಅಂತ ಇದ್ರೆ ಅನ್ಸುತ್ತೆ. ಅದು ಹೇಳಿ. ಸುಲಭವಾಗಿ, ಅದೇ ಹಾಲು ಎಲ್ಲ ವಯಸ್ಸಿನವ್ರಿಗೂ ಸುಲಭವಾಗಿ ಜೀರ್ಣ ಆಗಿ ಆಗುವಂತ ಪಾನೀಯ. ಅದೇ ರೀತಿ ಭಗವದ್ಗೀತೆ ಕೂಡ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗೋ ರೀತಿಯಲ್ಲಿ ಅಮೃತದಂತಹ ಪಾನೀಯವನ್ನ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಕೊಟ್ಟು, ಅರ್ಜುನನ್ಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿ ಅವನ ಕರ್ತವ್ಯ ಏನು ಅನ್ನೋದನ್ನ ಮನದಟ್ಟು ಮಾಡ್ಕೊಟ್ಮೇಲೆ, ನಮಗೂ ಕೂಡ ಜೀವನ ಅದೇ ರೀತಿ ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಅದನ್ನ ನಾವು ಸುಲಭವಾಗಿ ಅರ್ಥ ಮಾಡ್ಕೊಂಡು, ಕರ್ತವ್ಯ ನಾನ್ ಮಾಡ್ಬೇಕಾದ ಕರ್ತವ್ಯ, ಫಲ ಕೊಡೋನು ಭಗವಂತ ಅನ್ನೋ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು ಜೀವನ ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಭಗವದ್ಗೀತೆ ಮೂಲಕ. ಅದು ಅಮೃತ, ಹಾಲು ಅನ್ನುವ ಅಮೃತ. ಅದನ್ನ ನಾವು ಪಾನೀಯ ಅಂತ ಸ್ವೀಕಾರ ಮಾಡಿಕೊಂಡು ಜೀವನ ನಡೆಸಬೇಕು ಅನ್ನೋದು ಇದರ ಅರ್ಥ. ಧನ್ಯವಾದಗಳು ಲಲಿತಾಜಿ. ಧನ್ಯವಾದ. ಮತ್ತೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು, ಮತ್ತೆ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳ್ಬೋದು. ಏನು ಇಲ್ಲ ಅನ್ಸುತ್ತೆ, ನಿಲ್ಸ್ಬೋದಲ್ವಾ ಸರ್? ಖಂಡಿತ. ಓಂ ಶ್ರೀ ಗುರುಭ್ಯೋ ನಮಃ. ನಾರ್ಪಣಮಸ್ತು.